ಅಪ್ಪ ಅಮ್ಮನ ಮಡಿಲಿನಲ್ಲಿ ಆರಾಮವಾಗಿ ಪವಡಿಸುತ್ತಾ ಸುಂದರವಾದ ಕನಸುಗಳನ್ನು ಬೆಸೆಯುತ್ತಾ ಸಾಗುವಂತಹ ಮಕ್ಕಳು ಶಾಲೆಯತ್ತ ಮುಖ ಮಾಡುವಾಗ ಮೊದಲು ಪಾದವಿಡುವುದು ಅಂಗನವಾಡಿಗೆ. ಅಂಗನವಾಡಿಯಲ್ಲಿ ಪ್ರೀತಿಯ ಶಿಕ್ಷಕರು ತಿಳಿಸಿಕೊಡುವಂತಹ ಅಕ್ಷರ ಪಾಠವನ್ನು ಮನನ ಮಾಡಿಕೊಳ್ಳುತ್ತಾ ಪದಗಳನ್ನು ಕಲಿತು ವಿದ್ಯಾಭ್ಯಾಸಕ್ಕೆ ಮುನ್ನುಡಿ ಬರೆಯುವಂತಹ ನಾವೆಲ್ಲರೂ ಕೂಡ ನೆನಪಿನಲ್ಲಿ ಇಡುವಂತಹ ಪ್ರೀತಿಯ ಅಂಗನವಾಡಿ ಶಿಕ್ಷಕರನ್ನು ಈ ಕಾರ್ಯಕ್ರಮದ ವೇದಿಕೆಯಿಂದ ಗುರುವಂದನೆಯ ಮೂಲಕ ಗುರುತಿಸಿ ಅಭಿನಂದಿಸುವ ಕಾರ್ಯಕ್ರಮ. ಸೇವೆ ಸಲ್ಲಿಸಿರುವಂತಹ ಅಂಗನವಾಡಿ ಶಿಕ್ಷಕರಾದ ಶುಭವತಿ ಹೆಗ್ಡೆ, ಸ್ವರ್ಣಲತಾ, ಶಾಲಿನಿ, ಆಶಾ ಆಚಾರ್ಯ, ರೇವತಿ, ನಳಿನಿ, ವಿನೋದ, ಪ್ರಮೀಳಾ, ಪೂರ್ಣಿಮಾ, ತಾರಾ ಹಾಗೂ ವನಿತಾ ತಾವೆಲ್ಲರೂ ವೇದಿಕೆಗೆ ಆಗಮಿಸಿ ಈ ಗೌರವ ವಂದನೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪುಟ್ಟ ಕೈ ಪುಟ್ಟ ಕಾಲಿನ ಕಂದಮ್ಮರನ್ನು ತಮ್ಮ ಮಡಿಲಿನಲ್ಲಿ ಆಸನವನ್ನು ನೀಡಿ ಅವರನ್ನು ತಿದ್ದಿ ತೀಡಿದಂತಹ ಅಂಗನವಾಡಿ ಶಿಕ್ಷಕರೆಂದರೆ ಖಂಡಿತವಾಗಿಯೂ ನಮ್ಮ ಬದುಕಿನಲ್ಲಿ ಕಲಿತಂತಹ ಪಾಠಗಳಿಗೆ ತಳಹದಿಯನ್ನು ನೀಡಿರುವವರು. ಈ ಎಲ್ಲ ಅಂಗನವಾಡಿ ಶಿಕ್ಷಕರಿಗೆ ನಮನಗಳನ್ನು ಸಲ್ಲಿಸುತ್ತಾ ನೂತನ ಕಟ್ಟಡದ ಲೋಕಾರ್ಪಣಾ ಸಮಾರಂಭದ ಈ ವೇದಿಕೆಯಿಂದ ಕಲಂಬಾಡಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿ ಬಳಗ ಹಾಗೂ ವಿದ್ಯಾಭಿಮಾನಿಗಳಿಂದ ಈ ಗೌರವ ಸಮರ್ಪಣೆ. ಅಂಗನವಾಡಿಯಲ್ಲಿ ಅಚ್ಚುಮೆಚ್ಚಿನ ಆಹಾರವನ್ನು ಸಿದ್ಧಪಡಿಸಿ ನಮ್ಮೆಲ್ಲರ ಹೊಟ್ಟೆಯ ಹಸಿವನ್ನು ನೀಗಿಸಿದಂತಹ ಅಂಗನವಾಡಿ ಸಹಾಯಕರು ಹಾಗೂ ಶಾಲಾ ಅಡುಗೆ ಸಿಬ್ಬಂದಿಯನ್ನು ಗುರುತಿಸಿ ಅವರಿಗೆ ಗೌರವ ವಂದನೆಯನ್ನು ನೀಡುವಂತಹ ಕಾರ್ಯಕ್ರಮ ನಡೆಯಲಿದೆ. ಸುನಂದ ಮೂಲ್ಯ, ದೀಪಾ, ಗೀತಾ ಮೂಲ್ದೊಟ್ಟು, ವಿಮಲಾ ಮೂಲ್ಯ, ಸುಮಿತ್ರಾ ಮೂಲ್ಯ, ಶಾಂತ ಮಡಿವಾಳ, ಅಕ್ಕು ಮೂಲ್ಯ, ಗಿರಿಜಾ, ಶ್ಯಾಮಲ, ರಮಣಿ ಮೂಲ್ಯ, ರತ್ನ ಆಚಾರ್ಯ ತಾವೆಲ್ಲರೂ ವೇದಿಕೆಗೆ ಆಗಮಿಸಿ ಸನ್ಮಾನದ ಆಸನದಲ್ಲಿ ಆಸೀನರಾಗಿ ಈ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸಮಯ ಸರಿಯುತ್ತಿದೆ. ವಿದ್ಯಾರ್ಥಿಗಳು ತಮ್ಮ ಸಾಂಸ್ಕೃತಿಕ ಪ್ರತಿಭೆಯ ಅನಾವರಣಕ್ಕಾಗಿ ಬಹಳ ಉತ್ಸುಕರಾಗಿ ಕಾಯ್ತಾ ಇದ್ದಾರೆ. ಅಂಗನವಾಡಿ ಸಹಾಯಕರು, ಶಾಲಾ ಅಡುಗೆ ಸಿಬ್ಬಂದಿಯಾಗಿ ದುಡಿದಂತಹ ತಾವು ವೇದಿಕೆಗೆ ಆಗಮಿಸಿ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
ನೆಕ್ಸ್ಟ್ ಕರಾವಳಿಯ ಗಂಡು ಕಲೆ ಎನಿಸಿಕೊಂಡಿರುವಂತಹ ಸಾಂಸ್ಕೃತಿಕ ಪ್ರಕಾರಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಯಕ್ಷಗಾನವನ್ನು ಇಲ್ಲಿನ ಮಕ್ಕಳಿಗೆ ಕಲಿಸಿರುವಂತಹ ಗುರುಗಳಾದ ಶ್ರೀಯುತ ಮಹೇಶ್, ಭಾಗವತರಾದ ಶ್ರೀಯುತ ಮೋಹನ್ ಕಲಂಬಾಡಿ, ವಿದ್ಯಾರ್ಥಿಗಳಿಗೆ ನೃತ್ಯವನ್ನು ಕಲಿಸುವ ಡ್ಯಾನ್ಸ್ ಮಾಸ್ಟರ್ ಪ್ರಸಾದ್, ಸಂಗೀತದ ತಾಳ ಭಾವ ಲಯಗಳನ್ನು ತಿಳಿಸುವ ಸಂಗೀತ ಶಿಕ್ಷಕಿ ಅನುರಾಧ, ಭರತನಾಟ್ಯವನ್ನು ಮಕ್ಕಳಿಗೆ ಅಭ್ಯಾಸ ಮಾಡುವಂತಹ ಶುಭ ಮೇಡಮ್, ಜೊತೆಗೆ ಈ ಸುಂದರವಾದ ಶಾಲಾ ಕಟ್ಟಡವನ್ನು ರೂಪುರೇಷೆಯನ್ನು ಸಿದ್ಧಪಡಿಸಿ ಅಸ್ತಿತ್ವಕ್ಕೆ ತರುವಲ್ಲಿ ಅವಿರತ ದುಡಿದ ಅಭಿಯಂತರರಾದ ಶ್ರೀಯುತ ಮೋಹನ್, ಜೊತೆಗೆ ಇವರಿಗೆ ಸಹಾಯಕರಾಗಿ ಸದಾ ಬೆಂಬಲವಾಗಿ ನಿಂತು ರೂಪುರೇಷೆಗಳನ್ನು ನೀಡಿದ ಶಶಿಕಿರಣ್ ತಾವು ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಿ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಯಕ್ಷಗಾನ ಗುರುಗಳಾದ ಮಹೇಶ್, ಭಾಗವತರಾದ ಮೋಹನ್ ಕಲಂಬಾಡಿ, ಡ್ಯಾನ್ಸ್ ಮಾಸ್ಟರ್ ಪ್ರಸಾದ್, ಸಂಗೀತದ ಗುರುಗಳಾದ ಅನುರಾಧ, ಭರತನಾಟ್ಯದ ಗುರುಗಳಾಗಿರುವ ಶುಭ, ಎಂಜಿನಿಯರ್ ಮೋಹನ್ ಹಾಗೂ ಅವರ ಸಹಾಯಕರಾದ ಶ್ರೀಯುತ ಶಶಿಕಿರಣ್. ಅಡುಗೆ ಸಹಾಯಕರಾಗಿರುವಂತಹ ಇಂದಿರಾ ಮೂಲ್ಯ ತಾವು ಕೂಡ ವೇದಿಕೆಗೆ ಆಗಮಿಸಿ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆತ್ಮೀಯ ವಿದ್ಯಾಭಿಮಾನಿಗಳೇ, ಬಹಳ ವಿಶೇಷವಾದ ಸನ್ಮಾನ ನಡೆಯಲಿದೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥವರನ್ನು ಗುರುತಿಸುವಂತಹ, ಗೌರವಿಸುವಂತಹ ಕಾರ್ಯಕ್ರಮ. ಈ ಸನ್ಮಾನವನ್ನು ಸ್ವೀಕರಿಸುವುದಕ್ಕಾಗಿ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಸ್ಥಾಪಕ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಶ್ರೀಯುತ ಸುರೇಶ್ ಆಚಾರ್ಯ, ಹಾಗೆ ಪ್ರಗತಿಪರ ಕೃಷಿಕರು, ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವಂತಹ ಶ್ರೀಯುತ ಸುನಿಲ್ ಕಂಬಳಕೋಡಿ, ಪ್ರಗತಿಪರ ಕೃಷಿಕರು ಹಾಗೂ ಶ್ರಮಜೀವಿಗಳಾಗಿರುವಂತಹ ಶ್ರೀಯುತ ಕುಟ್ಟಿಮೂಲ್ಯ, ದಿವಂಗತ ಕೋಟ ಶಿವರಾಮ ಕಾರಂತ ಬಾಲ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಬಾಲ ಪ್ರತಿಭೆ ಕುಮಾರಿ ಮನಸ್ವಿ ಕುಲಾಲ್ ಹಾಗೂ ಹಳೆ ವಿದ್ಯಾರ್ಥಿ ಮತ್ತು ಕಾಲೇಜು ವಿಭಾಗದ ರಸಪ್ರಶ್ನೆ ವಿಭಾಗದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವಂತಹ ಶ್ರೇಯಸ್ ಆಚಾರ್ಯ ತಮ್ಮನ್ನು ಪ್ರೀತಿಯಿಂದ ಕಾರ್ಯಕ್ರಮದ ವೇದಿಕೆಗೆ ಆಹ್ವಾನಿಸುತ್ತಾ ತಮ್ಮ ಸನ್ಮಾನ ಪತ್ರವನ್ನು ವಾಚಿಸುವುದಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಶ್ರೀಯುತ ಸುರೇಶ್ ಆಚಾರ್ಯ, ನಿಟ್ಟೆ ಗ್ರಾಮದ ಕಲಂಬಾಡಿ ಪದವು ಇಲ್ಲಿಯ ದಿವಂಗತ ವಾಮನ ಆಚಾರ್ಯ ಹಾಗೂ ಶ್ರೀಮತಿ ನಾಗವೇಣಿ ಆಚಾರ್ಯವರ 5 ಜನ ಮಕ್ಕಳಲ್ಲಿ ಕೊನೆಯ ಮಗನಾಗಿ ಜನಿಸಿದಂತಹ ತಾವು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಇದೇ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೊದಲ ವರ್ಷದ ವಿದ್ಯಾರ್ಥಿಯಾಗಿ ದಾಖಲಿಸಲ್ಪಟ್ಟು ಪೂರೈಸಿರುವುದು ತಮ್ಮ ಜೀವನದ ಹಾಗೂ ಈ ಶಾಲಾ ಇತಿಹಾಸದ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದಂತಹ ವಿಚಾರ. ತಮ್ಮ ಶಾಲಾಭಿಮಾನ ಮುಂದಕ್ಕೆ 1990ರಲ್ಲಿ ಮೊದಲ ಬಾರಿಗೆ ಹಳೆ ವಿದ್ಯಾರ್ಥಿ ಸಂಘದ ಹುಟ್ಟಿಗೆ ಕಾರಣವಾಯಿತು. ಇಲ್ಲಿ ಮತ್ತೆ ಸ್ಥಾಪಕ ಅಧ್ಯಕ್ಷರಾಗಿ
ಪ್ರಥಮವನ್ನು ಕಾಯ್ದುಕೊಂಡಿರುವಿರಿ. ಶ್ರೀಮತಿ ಸುಮತಿ ಇವರೊಂದಿಗೆ ವಿವಾಹವಾಗಿ ಮಗಳು ಪೂಜಾಳೊಂದಿಗೆ ಸುಂದರ ಸಾಂಸಾರಿಕ ಜೀವನವನ್ನು ನಡೆಸುತ್ತಿರುವಂತಹ ತಾವು ಶಾಲಾಭಿಮಾನಕ್ಕೆ ಎಲ್ಲಿಯೂ ಧಕ್ಕೆಯಾಗದ ರೀತಿಯಲ್ಲಿ ತಮ್ಮ ಮಗಳನ್ನು ಕೂಡ ಇದೇ ಶಾಲೆಯಲ್ಲಿ ಓದಿ ಬೆಳೆಸಿರುವಿರಿ. ತಮ್ಮ ಮಾರ್ಗದರ್ಶನದಲ್ಲಿ ಹಳೆ ವಿದ್ಯಾರ್ಥಿ ಸಮಿತಿಗಳನ್ನು ರಚಿಸಿ ಶಾಲಾ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷನಾಗಿ ಶಾಲಾ ಸಮವಸ್ತ್ರ ಸುಧಾರಣೆ, ಶಾಲಾ ಮಕ್ಕಳ ಸಂಖ್ಯೆ ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಅಹರ್ನಿಶಿ ದುಡಿಯುವುದರ ಜೊತೆಗೆ ಉಚಿತ ನೋಟ್ ಪುಸ್ತಕ, ಬ್ಯಾಗ್ ವಿತರಣೆಯಂತಹ ನಾನಾ ಕರ್ತವ್ಯಗಳನ್ನು ನಿರ್ವಹಿಸಿರುತ್ತೀರಿ. ತಮ್ಮ ಸಾಮಾಜಿಕ ಕಳಕಳಿ ಬದ್ಧತೆಯನ್ನು ಗೌರವಿಸಿ ಈ ಸನ್ಮಾನವನ್ನು ನಡೆಸುತ್ತಿದ್ದೇವೆ. ಇನ್ನೋರ್ವ ಸನ್ಮಾನಿತರು ಶ್ರೀಯುತ ಸುನಿಲ್ ಪೂಜಾರಿ. ನಿಟ್ಟೆ ಗ್ರಾಮದ ಕಂಬುಲಕೋಡಿ ಇಲ್ಲಿಯ ದಿವಂಗತ ಕುಟ್ಟು ಪೂಜಾರಿ ಹಾಗೂ ರತ್ನ ಪೂಜಾರ್ತಿಯವರ 5 ಜನ ಮಕ್ಕಳಲ್ಲಿ ಮೊದಲಿಗರಾಗಿ ತನ್ನ ಎಳೆಯ ಪ್ರಾಯದಲ್ಲಿಯೇ ಸಂಸಾರದ ಜವಾಬ್ದಾರಿಯನ್ನು ತನ್ನ ತಂದೆಯೊಂದಿಗೆ ನಿಭಾಯಿಸುವ ಮಹತ್ತರವಾದ ಹೊಣೆಯನ್ನು ಹೆಗಲಿಗೇರಿಸಿ ತನ್ನ ವಿದ್ಯಾಭ್ಯಾಸವನ್ನು 10ನೇ ತರಗತಿಗೆ ಮೊಟಕುಗೊಳಿಸಿದರೂ ಕೂಡ ಕೃಷಿ ಹಾಗೂ ಹೈನುಗಾರಿಕೆಯತ್ತ ತಮಗಿದ್ದ ಆಸಕ್ತಿ ಇಂದು ತಮ್ಮನ್ನು ಈ ವೇದಿಕೆಯಲ್ಲಿ ಕುಳಿತುಕೊಳ್ಳುವಂತೆ ಮಾಡಿದೆ. ತನ್ನ 20ನೇ ವರ್ಷದ ಪ್ರಾಯದಲ್ಲಿ ಕೃಷಿಯನ್ನು ನೆಚ್ಚಿಕೊಂಡು ತೆಂಗು ಕಂಗಿನ ತೋಟವನ್ನು ನಿರ್ಮಿಸಿ ಕೃಷಿಯಲ್ಲಿ ಹಲವಾರು ಪ್ರಯೋಗಗಳನ್ನು ಮಾಡಿ ಹೊಸತನವನ್ನು ಪರಿಚಯಿಸಿದಂತಹ ತಾವು ಹೈನುಗಾರಿಕೆಯಲ್ಲಿ ಕೂಡ ಒಬ್ಬ ಮಾದರಿ ರೈತನಾಗಿ ರೂಪುಗೊಂಡಿರುವಿರಿ. ಪ್ರಸಕ್ತ ಹಾಲು ಉತ್ಪಾದಕರ ಸಂಘ ಗುಂಡ್ಯಡ್ಕ ಇದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದರ ನಿಟ್ಟೆ ಒಕ್ಕೂಟದ ಅಧ್ಯಕ್ಷರಾಗಿ, ಭಾರತೀಯ ಕಿಸಾನ್ ಸಂಘ ನಿಟ್ಟೆ ಇದರ ಕಾರ್ಯದರ್ಶಿಯಾಗಿ, ಸೌಕರ್ಯ ರೈತ ಶಕ್ತಿ ಗುಂಪು ಇದರ ಸಂಯೋಜಕರಾಗಿ, ನಿಟ್ಟೆ ತೆಂಗು ಬೆಳೆಗಾರರ ಸಂಘದ ಕೋಶಾಧಿಕಾರಿಯಾಗಿ ಹಾಗೂ ಗರಡಿ ಫ್ರೆಂಡ್ಸ್ ಬೆರಂದೊಟ್ಟು ಇದರ ಸದಸ್ಯರಾಗಿ ತಮ್ಮ ಸಾಮಾಜಿಕ ಕಳಕಳಿಯನ್ನು ಮೆರೆದಿರುತ್ತೀರಿ. ತಮ್ಮ ಈ ಅಪ್ರತಿಮ ಸಾಧನೆಯನ್ನು ಪರಿಗಣಿಸಿ ಇಂದು ಈ ವೇದಿಕೆಯಿಂದ ಸನ್ಮಾನಿಸುವುದಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಇನ್ನೋರ್ವರು ಶ್ರೀಯುತ ಕುಟ್ಟಿಮೂಲ್ಯ ಇವರು. ನಿಟ್ಟೆ ಗ್ರಾಮದ ಕಲಂಬಾಡಿ ಪದವು ಇಲ್ಲಿಯ ದಿವಂಗತ ಬೂಬಮೂಲ್ಯ ಹಾಗೂ ಕಮಲ ಮೂಲ್ಯದಿ ದಂಪತಿಗಳ ಸುಪುತ್ರರಾಗಿ ಜನಿಸಿದಂತಹ ತಾವು ಮೇಟಿ ವಿದ್ಯೆ ಸಾಕ್ಷರತಾ ಆಂದೋಲನ ಕಾರ್ಯಕ್ರಮದಲ್ಲಿ ಓದಲು ಬರೆಯಲು ಕಲಿತವರು. ಶ್ರೀಮತಿ ಸುನಂದ ಮೂಲ್ಯ ಇವರ ಪತಿಯಾಗಿ 5 ಜನ ಹೆಣ್ಣು ಮಕ್ಕಳೊಂದಿಗೆ ಬಡತನದ ಜೀವನವನ್ನು ನಡೆಸಿದರೂ ಕೂಡ ಕಠಿಣ ಪರಿಶ್ರಮ ಹಾಗೂ ಕಡು ಸ್ವಾಭಿಮಾನದ ಬದುಕನ್ನು ಬಾಳಿದ ಹಠವಾದಿ, ಛಲವಾದಿ, ಹಸನ್ಮುಖಿ ಮತ್ತು ಸ್ನೇಹಜೀವಿ. ಜೀವನೋಪಾಯಕ್ಕಾಗಿ ಕಟ್ಟಡ ಕಾರ್ಮಿಕನಾಗಿ ಒಂದಷ್ಟು ಜನರಿಗೆ ಉದ್ಯೋಗದಾತರಾಗಿ ಇದೀಗ ತಮ್ಮ ಜೀವನದ ಸಂಧ್ಯಾಕಾಲದ ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದೀರಿ. ಅಕ್ಷರ ಜ್ಞಾನ ಇಲ್ಲದಿದ್ದರೂ ಕೂಡ ತಾನು ಧೈರ್ಯ ಮಾಡಿ ಸಾಧನೆಯತ್ತ ಮುಖ ಮಾಡಿ ಕಲ್ಲು ಭೂಮಿಯನ್ನು ಪುಡಿ ಮಾಡಿ ನೀರಾವರಿ ಕೃಷಿಯಲ್ಲಿ ಹೊಸತನವನ್ನು ಅಳವಡಿಸಲು ಹಲವಾರು ಪ್ರಯೋಗಗಳನ್ನು ಮಾಡಿ ಯಶಸ್ವಿಯಾಗಿದ್ದೀರಿ. ಜನಮನ್ನಣೆಯನ್ನು ಗಳಿಸಿದ್ದೀರಿ. ಕೈಪಂಪು ಅಳವಡಿಕೆ, ಇಂಗುಗುಂಡಿ ರಚನೆ, ವಿದ್ಯುತ್ ರಹಿತ ನೀರು ಸರಬರಾಜು, ತರಕಾರಿ ತಳಿ ಪ್ರಯೋಗ ಹಾಗೂ ಕೃಷಿಯಲ್ಲಿಯೂ ಕೂಡ ಸೃಜನಾತ್ಮಕತೆಯನ್ನು ಮೆರೆದು ನಮಗೆಲ್ಲ ಮಾದರಿಯಾಗಿರುವಂತಹ ಮಾದರಿ ಕೃಷಿಕರಿಗೆ ಇದು ಪ್ರೀತಿಪೂರ್ವಕವಾದ ಸನ್ಮಾನ. ಇನ್ನೋರ್ವ ಬಾಲ ಪ್ರತಿಭೆ ಕುಮಾರಿ ಮನಸ್ವಿ ಕುಲಾಲ್. ನಿಟ್ಟೆ ಗ್ರಾಮದ ಕಲಂಬಾಡಿ ಪದವು ಇಲ್ಲಿಯ ನಮ್ಮ ಹಳೆ ವಿದ್ಯಾರ್ಥಿ ಆಗಿರುವಂತಹ ಶ್ರೀಯುತ ಸಂತೋಷ್ ಕುಲಾಲ್ ಹಾಗೂ ಶ್ರೀಮತಿ ಮಂಜುಳಾ ಎಸ್ ಕುಲಾಲ್ ಇವರ 2 ಹೆಣ್ಣು ಮಕ್ಕಳಲ್ಲಿ ಅಗ್ರಜಳಾದ ತಾವು 4ನೇ ವರ್ಷದ ಪ್ರಾಯದಲ್ಲಿ ಭರತನಾಟ್ಯದ ತಾಳಕ್ಕೆ ಹೆಜ್ಜೆ ಹಾಕಿ ನೃತ್ಯ ಕಲೆಯಲ್ಲಿ ಪಳಗಿರುವವರು. ಕ್ಲಾಸಿಕ್, ಸೆಮಿ ಕ್ಲಾಸಿಕ್, ಸಿನಿ ನೃತ್ಯ ಹಾಗೂ ಯಕ್ಷಗಾನ ನೃತ್ಯಗಳನ್ನು ಹಲವಾರು ವೇದಿಕೆಗಳಲ್ಲಿ ಯಶಸ್ವಿಯಾಗಿ ಪ್ರದರ್ಶಿಸಿರುವವರು. ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಬಾಚಿಕೊಂಡಿರುವವರು. ನಮ್ಮ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿರುವ ತಾವು ಓದಿನಲ್ಲಿ ಚುರುಕಾಗಿದ್ದು ಭಾಷಣ ಕಲೆಯಲ್ಲಿ ಅಪ್ರತಿಮ ಸಾಧನೆಯನ್ನು ಮಾಡಿರುವಂತಹ ಗ್ರಾಮೀಣ ಪರಿಸರದ ಬಾಲಪ್ರತಿಭೆ. ಬೇರೆ ಬೇರೆ ಸಂಘ ಸಂಸ್ಥೆಗಳು ನಡೆಸಿದ ಹಲವಾರು ತಾಲೂಕು, ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಭಾಷಣ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಕೇಳುಗರ ಮನಸೂರೆಗೊಳ್ಳುವಂತಹ ಶ್ರೇಷ್ಠ ಬಾಲಪ್ರತಿಭೆ. ಎಳೆಯ ವಯಸ್ಸಿನಲ್ಲಿ ಸುಮಾರು 25ಕ್ಕೂ ಮಿಕ್ಕಿದ ಸನ್ಮಾನಗಳನ್ನು ಪಡೆದಿರುವುದರ ಜೊತೆಗೆ ಕಾರಂತ ಬಾಲ ಪುರಸ್ಕಾರ, ಅಂತಾರಾಜ್ಯ ಮಟ್ಟದ ಪ್ರತಿಭಾನ್ವೇಷಣೆಯಲ್ಲಿ ಪ್ರತಿಭಾ ರತ್ನ ಪುರಸ್ಕಾರ, ಕನ್ನಡ ಭವನ ಮತ್ತು ಗ್ರಂಥಾಲಯ ಕಾಸರಗೋಡು ಇವರಿಂದ ಭರವಸೆಯ ಬೆಳಕು 2023,
ಅಂತಾರಾಜ್ಯ ಯುವ ಪ್ರತಿಭಾ ಪ್ರಶಸ್ತಿ ಹಾಗೂ ಇತ್ತೀಚೆಗೆ ಚಿತ್ರದುರ್ಗದ ಮುರುಘಾ ಮಠದಲ್ಲಿ ನಡೆದ ಶರಣ ಸಂಸ್ಕೃತಿ 2023ರಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಶ್ರೀ 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 ಶಿವಬಸವ ಸ್ವಾಮೀಜಿಯವರಿಂದ ಸನ್ಮಾನಿಸಲ್ಪಟ್ಟಿರುವಿರಿ. ನಿಮ್ಮಂತಹ ಒಬ್ಬ ಗ್ರಾಮೀಣ ಪ್ರತಿಭೆ ಇಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಪ್ರೇರಣೆಯಾಗುತ್ತದೆ ಎನ್ನುವಂತಹ ಮಾತಿನೊಂದಿಗೆ ತಮಗೆ ಅರ್ಪಿಸುವಂತಹ ಪ್ರೀತಿಪೂರ್ವಕವಾದ ಶುಭ ಹಾರೈಕೆಯ ಸನ್ಮಾನ. ಇನ್ನೋರ್ವ ಬಾಲ ಪ್ರತಿಭೆ ಶ್ರೀಯುತ ಶ್ರೇಯಸ್ ಆಚಾರ್ಯ. ನಿಟ್ಟೆ ಗ್ರಾಮದ ಕಲಂಬಾಡಿ ಪದವು ಇಲ್ಲಿಯ ಶ್ರೀ ಬಾಬ್ರಾಯ ಆಚಾರ್ಯ ಹಾಗೂ ಶ್ರೀಮತಿ ಉಷಾ ಬಿ ಆಚಾರ್ಯ ದಂಪತಿಗಳ ಪುತ್ರರಾದಂತಹ ತಾವು ತಮ್ಮ ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು ಸರಕಾರಿ ಶಾಲೆಯಲ್ಲಿಯೇ ಪಡೆದು ಸಾಧನೆಯನ್ನು ಮಾಡಿರುವಂತಹ ಅಪ್ರತಿಮ ಸಾಧಕ. ಓದಿನಲ್ಲಿ ಸದಾ ಮುಂಚೂಣಿಯಲ್ಲಿದ್ದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತೆ ಓರ್ವ ಹಳೆ ವಿದ್ಯಾರ್ಥಿಯಾಗಿ ಹಿರಿಯ ವಿದ್ಯಾರ್ಥಿಗಳೊಂದಿಗೆ ತಾನು ಶಾಲೆಯ ಯಾವುದೇ ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳಲ್ಲಿ ಎಂದಿಗೂ ಕೂಡ ಭಾಗಿಯಾಗುತ್ತಿರುವಿರಿ. ಜೊತೆಗೆ ಜಿಲ್ಲಾ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿ ತಾವು ಓದಿರುವಂತಹ ಈ ಶಾಲೆಗೆ ಕೀರ್ತಿಯನ್ನು ತಂದಿರುವಿರಿ. ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಕೇಂದ್ರ ಇವರು ಪ್ರೌಢಶಾಲಾ ಮಕ್ಕಳಿಗಾಗಿ ಹಮ್ಮಿಕೊಂಡ ಆನ್ಲೈನ್ ಸಮೂಹ ಭಕ್ತಿಗೀತೆ ಗಾಯನ ಸ್ಪರ್ಧೆ 2022ರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರ್ತೀರಿ. ಅಲ್ಲದೆ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಗಳಿಸಿರುವ ತಾವು ಓರ್ವ ಉತ್ತಮ ಕ್ರಿಕೆಟ್ ಆಟಗಾರ. ಹಲವಾರು ಪಂದ್ಯಾಟಗಳಲ್ಲಿ ಭಾಗವಹಿಸಿ ಹಲವಾರು ಬಾರಿ ಬಹುಮಾನಗಳನ್ನು ಪಡೆದಿರುವಂತಹ ತಮ್ಮ ಭವಿಷ್ಯ ಉಜ್ವಲವಾಗಿರಲಿ ಎನ್ನುವಂತಹ ಶುಭ ಹಾರೈಕೆಯೊಂದಿಗೆ ಇಂದು ಕಲಂಬಾಡಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡದ ಲೋಕಾರ್ಪಣಾ ಸಮಾರಂಭದ ಈ ವೇದಿಕೆಯಿಂದ ಗಣ್ಯ ಮಾನ್ಯರ ಸಮಕ್ಷಮದಲ್ಲಿ, ವಿದ್ಯಾಭಿಮಾನಿಗಳ ಸಮಕ್ಷಮದಲ್ಲಿ ಶುಭ ಹಾರೈಕೆಯೊಂದಿಗೆ ಭಗವಂತ ತಮಗೆ ಉತ್ತರೋತ್ತರ ಅಭಿವೃದ್ಧಿ ಯಶಸ್ಸನ್ನು ಕರುಣಿಸಲಿ ಎನ್ನುವಂತಹ ಸಂಪ್ರಾರ್ಥನೆಯೊಂದಿಗೆ ಈ ಗೌರವ ಸನ್ಮಾನವನ್ನು ಸಮರ್ಪಿಸ್ತಾ ಇದ್ದೇವೆ. ಸನ್ಮಾನವನ್ನು ಸ್ವೀಕರಿಸುತ್ತಿರುವಂತಹ ಮನಸ್ವಿ ಇವರಿಗೆ ಇಲ್ಲಿನ ಶಿಕ್ಷಕಿಯಾಗಿರುವಂತಹ ಕಸ್ತೂರಿ ಇವರು ಅವರ ಬಹುಮುಖ ಬಹುಶ್ರುತ ವ್ಯಕ್ತಿತ್ವ ಪ್ರತಿಭೆಯನ್ನು ಗುರುತಿಸಿ ನಗದು ಪುರಸ್ಕಾರವನ್ನು ಕೂಡ ಈ ಸಂದರ್ಭದಲ್ಲಿ ನೀಡ್ತಾ ಇದ್ದಾರೆ. ಎಳೆಯ ಪ್ರತಿಭೆಗೆ ಪ್ರೀತಿ ಪ್ರೋತ್ಸಾಹವನ್ನು ನೀಡುತ್ತಿರುವಂತಹ ಕಸ್ತೂರಿ ಟೀಚರ್ ತಾವು ಕೂಡ ವೇದಿಕೆಗೆ ಆಗಮಿಸಿ ಸುಂದರವಾದ ಭಾವಚಿತ್ರಕ್ಕೆ ಸಾಕ್ಷಿಯಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಪರಿಸರದಲ್ಲಿ ಕಲ್ಲು ಕಟ್ಟಡ ನಿರ್ಮಾಣವಾಗಿ ಸುಂದರ ವಿದ್ಯಾ ದೇಗುಲವಾಗಿ ಪರಿಪೂರ್ಣತೆಯತ್ತ ಸಾಗಬೇಕಾದರೆ ಹಲವಾರು ವಿದ್ಯಾಭಿಮಾನಿ ಸಹೃದಯಿ ದಾನಿಗಳು ತಮ್ಮ ಕೈಲಾದ ಕೊಡುಗೆಯನ್ನು ನೀಡಿರುತ್ತಾರೆ. ಶಾಲೆಯ ನೂತನ ಕಟ್ಟಡಕ್ಕೆ ರೂಪಾಯಿ 25,000ಕ್ಕಿಂತ ಮೇಲ್ಪಟ್ಟು ಧನ ಸಹಾಯ ನೀಡಿದಂತಹ ದಾನಿಗಳಿಗೆ ಈ ಶಾಲೆಯ ಸಮಸ್ತರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವರನ್ನು ಸನ್ಮಾನಿಸಿ ಗೌರವಿಸುವುದಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಶ್ರೀಯುತ ಶಶಿಧರ್ ಶೆಟ್ಟಿ ಬರೋಡ ರೂಪಾಯಿ 5 ಲಕ್ಷ ಈ ಶಿಕ್ಷಣ ಸಂಸ್ಥೆಗೆ ನೀಡಿರುತ್ತಾರೆ. ತಾವು ಸನ್ಮಾನದ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದಿನೇಶ್ ಶೆಟ್ಟಿ ಮಹಾಗಣಪತಿ ಸ್ಟೋನ್ ಕ್ರಷರ್ ರೂಪಾಯಿ 5 ಲಕ್ಷ. ಆಲ್ವಿನ್ ಮೆಜೆಸ್ಟಿಕ್ ಸ್ಟೋನ್ ಕ್ರಷರ್ ರೂಪಾಯಿ 5 ಲಕ್ಷ. ಶ್ರೀಯುತ ಶ್ರೀಧರ್ ಭಂಡಾರಿ ದಾಮೋದರ್ ಇನ್ಫ್ರಾ ರೂಪಾಯಿ 5 ಲಕ್ಷ. ಸಾಹಿತ್ಯ ಸ್ಟೋನ್ ಕ್ರಷರ್ಸ್ ರೂಪಾಯಿ 2 ಲಕ್ಷ.
ಗೀತಾ ಶ್ಯಾಮ ಹೆಗ್ಡೆ ಕಾಬೆಟ್ಟು. ಈ ಸಂಸ್ಥೆ 47 ವರ್ಷಗಳ ಹಿಂದೆ ರೂಪುರೇಷೆಯನ್ನು ಪಡೆಯಬೇಕಾದ್ರೆ ಶ್ಯಾಮ ಹೆಗ್ಡೆಯವರ ಅಹರ್ನಿಶಿ ಕೊಡುಗೆಯನ್ನು ನೆನಪು ಮಾಡಿಕೊಳ್ಳುತ್ತಾ ರೂಪಾಯಿ 1 ಲಕ್ಷ ಸಹಾಯಧನವನ್ನು ನೀಡಿರುವಂತಹ ಗೀತಾ ಶ್ಯಾಮ ಹೆಗ್ಡೆ ಕಾಬೆಟ್ಟು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ಡ್ ಧರ್ಮಸ್ಥಳ ರೂಪಾಯಿ 2 ಲಕ್ಷ. ಇದರ ಪರವಾಗಿ ಪ್ರತಿನಿಧಿಗಳು ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಗುಣವಂತೇಶ್ವರ ಭಟ್ ಶಾರದಾ ಮೂರ್ತಿಯನ್ನು ದಾನವಾಗಿ ನೀಡಿರುವವರು ರೂಪಾಯಿ 1 ಲಕ್ಷ ಧನ ಸಹಾಯವನ್ನು ನೀಡಿರುತ್ತಾರೆ. ರವಿರಾಜ್ ನಾಯ್ಕ್ ಪೂಜೆಯ ಅನ್ನದಾನ ಸೇವಾಕರ್ತರು. ಗೀತಾ ನಾಯ್ಕ್ ಬರಕಲ ರೂಪಾಯಿ 1 ಲಕ್ಷ ಧನ ಸಹಾಯವನ್ನು ನೀಡಿರುತ್ತಾರೆ. ತಾವು ವೇದಿಕೆಗೆ ಆಗಮಿಸಬೇಕಾಗಿ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಶೈಕ್ಷಣಿಕವಾಗಿ ಕಾರ್ಕಳದ ಪರಿಸರದಲ್ಲಿ ಅತ್ಯುತ್ತಮವಾದ ಸೇವೆಯನ್ನು ಗೈಯುತ್ತಾ ನಾಡಿನೆಲ್ಲೆಡೆ ಚಿರಪರಿಚಿತವಾಗಿರುವಂತಹ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಗಳ ನಾವಿಕ ಅಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸುಧಾಕರ ಶೆಟ್ಟಿ ಅವರು ರೂಪಾಯಿ 1 ಲಕ್ಷ ಧನ ಸಹಾಯವನ್ನು ನೀಡಿರುತ್ತಾರೆ. ತಮ್ಮೆಲ್ಲರ ತುಂಬು ಹೃದಯದ ಸಮಾಜ ಸೇವೆಯ ಚಿಂತನೆಯ ಮನೋಭಾವವನ್ನು ಗುರುತಿಸಿ ಗೌರವಿಸಿ ಈ ಸನ್ಮಾನ ಗೌರವವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಶ್ರೀಯುತ ಕೊರಗಪ್ಪ ನಾಯಕ್ ಮತ್ತು ಮಕ್ಕಳು ರೂಪಾಯಿ 50,000. ಸರೋಜಿನಿ ಶೆಟ್ಟಿ ಮೂಡುಮನೆ ರೂಪಾಯಿ 31,000. ರಾಧಾ ನಾಯಕ್ ಕಲಂಬಾಡಿ ಪದವು ಅವರ ಪರವಾಗಿ ಅವರ ಮೊಮ್ಮಗ ಸಾತ್ವಿಕ್ ಇವರು ಉಪಸ್ಥಿತರಿದ್ದಾರೆ. ರೂಪಾಯಿ 25,000 ಧನ ಸಹಾಯ. ಜಯರಾಮ್ ನಾಯಕ್ ಕಲಂಬಾಡಿ ಪದವು ರೂಪಾಯಿ 25,000 ಧನ ಸಹಾಯ. ಸುಂದರಿ ಶೆಟ್ಟಿ ಮೂಡುಮನೆ ಇವರ ಪರವಾಗಿ ಪ್ರವೀಶ್ ಇವರು ವೇದಿಕೆಗೆ ಆಗಮಿಸಿ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ರೂಪಾಯಿ 25,000. ಪುರಂದರ ಪೂಜಾರಿ ಪಂಚಮಿ ಚಾರಿಟೇಬಲ್ ಟ್ರಸ್ಟ್ ದೊಂಡೇರಂಗಡಿ ರೂಪಾಯಿ 25,000 ಧನ ಸಹಾಯ. ಜನಾರ್ದನ ಆಚಾರ್ಯ ಕಲಂಬಾಡಿ ಪದವು ರೂಪಾಯಿ 25,000. ಜೊತೆಗೆ ವಾರ್ಷಿಕೋತ್ಸವದ ಅನ್ನದಾನದ ಸೇವಾಕರ್ತರಾಗಿರುವ ಮಾವಿನ್ ಸಿಕ್ವೇರಾ ತಾವು ಕೂಡ ವೇದಿಕೆಗೆ ಆಗಮಿಸಿ ಸಂಸ್ಥೆಯ ಸಮಸ್ತರ ಪರವಾಗಿ ಈ ಪ್ರೀತಿ ಆದರಗಳ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀಯುತ ರವಿರಾಜ್ ನಾಯಕ್ ಪೂಜೆಯ ಅನ್ನದಾನದ ಸೇವಾಕರ್ತರು ತಮ್ಮನ್ನು ವೇದಿಕೆಗೆ ಅತ್ಯಂತ ಆದರಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ರವಿರಾಜ್ ನಾಯ್ಕ್.
ಆತ್ಮೀಯರೇ, ಈಗಾಗಲೇ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಿರುವಂತಹ ಬಾಲಪ್ರತಿಭೆ, ಬಹುಮುಖ ಪ್ರತಿಭೆ ಕುಮಾರಿ ಮನಸ್ವಿ ಕುಲಾಲ್ ಇವರ ಅರಳು ಹುರಿದ ಮಾತಿಗೆ ನಾವೆಲ್ಲರೂ ಶ್ರೋತೃಗಳಾಗೋಣ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವಂತಹ ವಿದ್ಯಾಭಿಮಾನಿಗಳೇ, ಹಳೆ ವಿದ್ಯಾರ್ಥಿಗಳೇ, ಪೋಷಕರೇ ಹಾಗೂ ಅಧ್ಯಾಪಕ ವೃಂದದವರೇ, ನಾನಿವತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ಗೌರವವನ್ನು ಸ್ವೀಕರಿಸಲಿಕ್ಕೆ ತುಂಬ ಖುಷಿಯಾಗ್ತದೆ. ನಾನಿವತ್ತು ಏನು ಗೌರವವನ್ನು ಸ್ವೀಕರಿಸಿದ್ದೇನೋ ಅದು ತಮ್ಮೆಲ್ಲರ ಪ್ರೀತಿಯಿಂದ. ನನಗಿವತ್ತು ತುಂಬ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಪದವು ಎಂಬಂಥ ಒಂದು ಪುಟ್ಟ ಹಳ್ಳಿ ಇಡೀ ದೇಶದಾದ್ಯಂತ ಗುರುತಿಸಲ್ಪಡ್ತದೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದರೆ ನಮ್ಮ ತಾಲೂಕು, ಜಿಲ್ಲೆ, ಇಡೀ ಕರ್ನಾಟಕ ರಾಜ್ಯವೇ ಒಂದು ಸಲ ನಮ್ಮ ಶಾಲೆಯತ್ತ ಮುಖ ಮಾಡಿ ನಿಲ್ಲುವರಷ್ಟರ ಮಟ್ಟಿಗೆ ನಮ್ಮ ಶಾಲೆ ಸುಂದರವಾಗಿ ಸುಸಜ್ಜಿತವಾದ ವಿಶೇಷ ವಿನ್ಯಾಸದೊಂದಿಗೆ ನಮ್ಮ ಪರಿಸರದಲ್ಲಿ ತಲೆ ಎತ್ತಿ ನಿಂತಿದೆ. ನಮ್ಮ ಊರ ನಾಗರಿಕರಿಗೆ, ಹಳೆ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ವಿದ್ಯಾಭಿಮಾನಿಗಳಿಗೆ ಹಾಗೂ ಮಾನ್ಯ ಮಾಜಿ ಸುನಿಲ್ ಕುಮಾರ್ ಸರ್ ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಶಾಲೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹತ್ತಿರದ ಮಕ್ಕಳು ನಮ್ಮ ಶಾಲೆಗೆ ಸೇರುವಂತಾಗಲಿ, ನಮ್ಮ ಶಾಲೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಪಡೆಯುವಂತಾಗಲಿ ಅಂತ ಹಾರೈಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ಓರ್ವ ವಿದ್ಯಾಭಿಮಾನಿಯಾಗಿ ಈ ಶಾಲಾ ಕಟ್ಟಡ ನಿರ್ಮಾಣದಲ್ಲಿ ರೂಪಾಯಿ 5 ಲಕ್ಷ ಧನ ಸಹಾಯವನ್ನು ನೀಡುವಂತಹ ಹೃದಯ ವೈಶಾಲ್ಯವಿರುವಂತಹ, ಬಡತನದ ಬೇಗೆಯಿಂದ ಉದ್ಯಮದ ಹಾದಿಯಲ್ಲಿ ಯಶಸ್ಸನ್ನು ಸಾಧಿಸಿರುವಂತಹ ಶ್ರೀಯುತ ಶಶಿಧರ್ ಶೆಟ್ಟಿ ಬರೋಡ ಇವರು ನಮ್ಮನ್ನುದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ನಮಸ್ಕಾರ. ಪೊರ್ತಾದನ್ನು ಯಕ್ಷಗಾನದ ವಿದ್ಯಾರ್ಥಿಗಳಿಗೆ ತಯಾರಾದ ಉಂಟು ನನ್ನ ಜೆಚ್ಚಂಗ್ಲು ಪಾತ್ರ ಪೋಪುಚ ಕೆಲವಾದ ವರ್ಷಗೂ ದುಂಬು ಈ ಎಲ್ಲಿಯ ಊರುಡು ತನ್ನ ಸ್ವಂತ ಉದ್ಯೋಗದ ಒಂದು ಅಂಶನು ಒಟ್ಟು ಮಂತದ್ದು ದಿವಂಗತ ಶ್ಯಾಮ್ ಹೆಗ್ಡೇರ್ ಈ ಊರಿಗೆ ಒಂಜಿ ರಟ್ಟು ಕೊಠಡಿ ಮಂತ ಶಾಲೆ ಕೂರನ್ನು ನೆನಪು ಮಂತೊಂದು ಇನ್ನು ವೇದಿಕೆದ ಮಿತ್ರ ಮಾತ ಗಣ್ಯರಿಗೆ ತಲೆ ತಗ್ಗಾದು ಅಧ್ಯಾಪಕ ವೃಂದ ಅಂಚ ಮಾತೆಲ್ಲ ದಾನಿಲೆಗಳ ಒಂದಿಸ ಒಂದು ಇನ್ನು ಒಂಜೇ ಪಾತೆರೋಡು ದಾದಾನ್ ಪಂಡಂದಾಂಡ ಕಾರ್ಕಳಡು ಓವಾ ಪಣ್ಣನ ಸುಳ್ಳಿಯರ್ನ ಅಧ್ಯಕ್ಷತೆಡು ಅವು ರಾಜ್ಯ ಮಟ್ಟಗೂ ಗುರುತಿಸವನ್ನು ನಮ್ಮ ಸ್ವಾಭಾವಿಕವಾಯಿನಂಚ ಒಂಜಿ ಪಾತೆರ ಇನಿ ವಿರೋಧ ಪಕ್ಷದ ಸರ್ಕಾರ ಇತ್ತಂದಾಂಡ್ಲ 63 ಒಂಜಿ ಪಾತ್ರನ್ನು ಪಂಡೇರು ಮೈಕದ ಎದುಡತ್ತು ಮೈಕದ ಪಿರೋಡ್ಲ ಒಂಜಿ ಪಾತ್ರನ್ನು ಪಂಡೇರು. ಈ ಶಾಲೆನೇ ಮಾದರಿ ಆದಿಗೆ ತಂದು ಇಡೀ ರಾಜ್ಯಗೂ ಒಂದೇ ರೀತಿಯ ಒಂಜಿ ವ್ಯವಸ್ಥೆಯನ್ನು ಮಲ್ಪೆಯನ್ನು ಪಂಡಂಚಿತನ ಶಾಲೆ ನಮಗೆ ಮಾತ್ರೆಗಳ ಗೌರವ ಅನ್ನೋದು ಪನ್ನೊಂದು ವೇದಿಕೆ ಮಿತ್ರ ಸುಧಾಕರ್ ಸರ್ ಉಳ್ಳೇರು ನನ್ನ ದುಂಬುಗು 6 ಪಾತ್ರೆ ಮಾತ್ರೆಗಳ ಎಡ್ಡಾವಾಡು ಒಂಜೇ ಪಾತ್ರೆಗಳು ನವೀನ್ ನಾಯಕ್ ಬೇಕಾಗ್ರ ತಂಡ ಒಂಜಿ ಈತು ಪೊರ್ಲದ ಒಂಜಿ ಶಾಲೆ ಆವಡ ತಂಡ ಮಾತೆರಲ್ಲ ನೆಕ್ ಸಹಾಯ ಉಂಡ ಮಾತ್ರೆಗಳ ಒಂಜೇ ಪಾತ್ರೆಗಳು ಅಭಿನಂದನೆ ಪಡೆದ ಅಡ್ಡ ಪಾತ್ರ ಅಂತವೇ. ಜೈ ಶ್ರೀರಾಮ್. ಮೌಲ್ಯಗಳ ತಳಹದಿಯ ಮೇಲೆ ಜ್ಞಾನಸುಧ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಪೋಷಿಸುತ್ತಿರುವಂತಹ ಅಜಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರು, ಗಣಿತಜ್ಞರು, ಶಿಕ್ಷಣ ತಜ್ಞರು ಆಗಿರುವಂತಹ ಡಾಕ್ಟರ್ ಸುಧಾಕರ ಶೆಟ್ಟಿ ಅವರ ಮಾತುಗಳನ್ನು ಆಲಿಸುವ ಸಮಯ. ವೇದಿಕೆಯ ಮೇಲೆ ಮಾಜಿ ಸಚಿವರು ಮತ್ತು ನಮ್ಮ ಕಾರ್ಕಳದ ಶಾಸಕರಿದ್ದಾರೆ. ಜೊತೆಗೆ ನನ್ನ ಆತ್ಮೀಯರಾಗಿರುವಂಥ ಶಶಿಧರ್ ಶೆಟ್ಟಿ ಇದ್ದಾರೆ, ನವೀನ್ ನಾಯಕ್ರವರಿದ್ದಾರೆ, ಉಳಿದ ಎಲ್ಲ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಈ ಶಾಲೆಯ ಅಭಿಮಾನಿಗಳೇ, ಇದು ಮಾತಾಡುವ ಸಮಯ ಅಲ್ಲ. ಯಾಕಂತೇಳಿದರೆ ನಾವು ಸಣ್ಣ ಇಂಥ ಶಾಲೆಯಲ್ಲಿರುವಾಗ ಒಮ್ಮೆ ಭಾಷಣ ಯಾವಾಗ ಮುಗೀತದೆ, ನಮಗೆ ಡ್ಯಾನ್ಸ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ನಮ್ಮ ಆಲೋಚನೆ ಇತ್ತು. ಆ ಮನಸ್ಥಿತಿಯಲ್ಲಿ ಮಕ್ಕಳಿದ್ದಾರೆ. ನಾನು ಒಂದು ಮಾತು ಹೇಳಬೇಕು ಇಲ್ಲಿ. ಈ ಸಂಸ್ಥೆ ಉಡುಪಿ ಜ್ಞಾನಸುಧಾ ಅನ್ನುವ ನಮ್ಮ ಸಂಸ್ಥೆಗೆ ಒಂದು ಒಳ್ಳೆಯ ಪ್ರಿನ್ಸಿಪಾಲ್ರನ್ನು ಕೊಟ್ಟಿದೆ. ಉಡುಪಿ ಜ್ಞಾನಸುಧಾಕ್ಕೆ ಈ ಸಂಸ್ಥೆ ಗಣೇಶ್ ಶೆಟ್ಟಿ ಎಂಬ ಒಳ್ಳೆಯ ಪ್ರಿನ್ಸಿಪಾಲ್ರನ್ನು ಕೊಟ್ಟಿದೆ. ಆದ್ದರಿಂದ ಈ ಸಂಸ್ಥೆಯ ಮೇಲೆ ನನಗೆ ಋಣ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಜೊತೆಗೆ ಸುನಿಲ್ ಕುಮಾರ್ ಅವರು ಮಾಡಿದಂಥ ಎಲ್ಲ ಕಾರ್ಯಕ್ರಮಗಳು ನನಗೆ ಭಾಳ ಮೆಚ್ಚುಗೆ ಆಗಿದೆ. ನಾನೊಬ್ಬ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥನಾಗಿ
ಒಂದು 59 ವರ್ಷ ಪ್ರಾಯಕ್ಕೆ ಬಂದಂಥ ನಾನು ಸುನಿಲ್ ಕುಮಾರನ್ನು ಕಳೆದ 4 ಬಾರಿಗೆ ಅವರು ಈ ಕ್ಷೇತ್ರದಿಂದ ಆಯ್ಕೆಯಾದಾಗ ಗಮನಿಸಿದ್ದೇನೆ. ನಾನು ಒಳ್ಳೆಯದು ಅಂತ ಹೇಳುವುದಕ್ಕೆ ಯಾವುದೇ ಹಿಂಜರಿಕೆ ಇಲ್ಲದ ನಾನು, ಯಾವುದೇ ಪಕ್ಷದೊಟ್ಟಿಗೆ ಗುರುತಿಸಿಕೊಳ್ಳದ ನಾನು ಬಹುಶಃ ಸುನಿಲ್ ಕುಮಾರನ್ನು ಭಾಳ ಒಂದು ಎತ್ತರದ ಜಾಗದಲ್ಲಿ ಇಟ್ಟು ನೋಡುವವ. ಅವರ ಕನ್ನಡ, ಅವರು ವಿಧಾನಸಭೆಯಲ್ಲಿ ಮಾತಾಡುವಂಥ ಪ್ರಬುದ್ಧತೆ, ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ ಕಾರ್ಕಳದ ಆಸ್ತಿ ವಿಧಾನಸೌಧದ ಒಳಗೆ ಇದೆ ಅಂತೇಳಿದರೆ ನಮಗೆಲ್ಲ ಹೆಮ್ಮೆ ಆಗಬೇಕು. ಅವರು ದತ್ತು ತೆಗೊಂಡಂಥ ಶಾಲೆ ಇದು. ನಾನು ಯಾವುದೇ ಮೆಹಂದಿ ಈ ಕಾರ್ಯಕ್ರಮದಲ್ಲಿ ಖಂಡಿತ ಹೋಗೋದಿಲ್ಲ, ನನಗೆ ಸಾಕಾಗ್ತದೆ. ಆದರೆ ಶಾಲೆ ಅಂತ ಹೇಳಿದರೆ ಎಷ್ಟು ಹೊತ್ತಾದರೂ ಇರುವಂಥ ಮನಸ್ಸಾಗುತ್ತೆ. ಇಂಥ ಶಾಲೆಯಿಂದ ನಮ್ಮಂಥವರನ್ನು ಇಂಥ ಟೀಚರ್ಸ್ ಮಾಡಿದ್ರಿಂದ ನಾವು ಇವತ್ತು ಹೀಗೆ ಆಗಿದ್ದೇವೆ. ಒಂದು ಕಾಲಘಟ್ಟದಲ್ಲಿ ಇಲ್ಲಿಯ ಮಕ್ಕಳಿಗೆ ಮತ್ತು ಪೇರೆಂಟ್ಸಿಗೆ ಹೇಳೋದು ನಾನು, ಇಲ್ಲಿಯ ಮಕ್ಕಳಿಗೆ ಏನು ಹೇಳೋದು ಅಂತ ಹೇಳಿದರೆ, ಹೊಟ್ಟೆಗಿಲ್ಲದೆ ಬಟ್ಟೆಗಿಲ್ಲದೆ ಇದ್ದಂಥ ಕಾಲಘಟ್ಟದಲ್ಲಿ ನಾವಿದ್ದವರು. ಒಂದು ಡಿಗ್ರಿ MSc ಮಾಡಬೇಕಾದ್ರೆ 15,000 ಬ್ಯಾಂಕ್ ಲೋನ್ ಮಾಡಿದವರು ನಾವು ನಿಮಗೆ ಸಂದೇಶ ಏನು ಕೊಡುವುದು ಅಂತ ಹೇಳಿದರೆ, ಈ ಪೇರೆಂಟ್ಸಿಗೂ ಏನು ಸಂದೇಶ ಕೊಡುವುದು ಅಂತ ಹೇಳಿದರೆ, ನಮಗೆ ತಂದೆ ತಾಯಿ ಒಳ್ಳೆಯದು ಸಿಕ್ಕಿದ್ರು, ಒಂದು ಕುಡಿಯುವ ಅಭ್ಯಾಸ ಇಲ್ಲದ ತಂದೆ ತಾಯಿ ಸಿಕ್ಕಿದ್ರು, ಒಳ್ಳೆಯ ಈ ಶಾಲೆಯಲ್ಲಿ ಸನ್ಮಾನಿಸಿದಂಥ ಶಿಕ್ಷಕರು ಸಿಕ್ಕಿದ್ರು, ಒಳ್ಳೆಯ ಸಮಾಜ ಸಿಕ್ಕಿತು. ಆದ್ದರಿಂದ ನಾವು ಈ ರೀತಿ ಬೆಳೆದೆವು. ಇವತ್ತು ಬರೋಡ ಶಶಿಧರ್ ಶೆಟ್ಟರು ಎಲ್ಲ ಕಡೆ ಡೊನೇಷನ್ ಕೊಡ್ತಾರೆ. ಆದರೆ ಅವರು ಬಹುಶಃ ಇಲ್ಲಿಂದ ಬರೋಡಕ್ಕೆ ಹೋಗಿ 7 ವರ್ಷ ಪಟ್ಟಂಥ ಒಂದು ಕಷ್ಟ ಬಹುಶಃ ಅವರನ್ನು ಯಾರೂ ಗುರುತಿಸಲಿಲ್ಲ ಆ ಕಾಲಘಟ್ಟದಲ್ಲಿ. ಆದರೆ ಅಲ್ಲಿ ಸಂಪಾದನೆ ಮಾಡಿಕೊಂಡು ಒಂದಷ್ಟು ಕೋಟಿಯ ಟರ್ನೋವರ್ ಮಾಡಿಕೊಂಡು ಹಿಂದೆ ಬಂದು ಸಂಸ್ಥೆಗಳಿಗೆ ಎಲ್ಲ ಕೊಡ್ತಾರೆ. ಅವರನ್ನು ನಾನು ತುಂಬ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಕಡಿಮೆ ಬಿದ್ದಾಗ ಪುನಃ ಹೋಗಿ ಏನು ತೊಂದರೆ ಇಲ್ಲ, ಅವರೇನು ಬೇಜಾರು ಮಾಡಿಕೊಳ್ಳುವವರಲ್ಲ. ಅವರ ಮೇಲೆ ನನಗೆ ಅಧಿಕಾರ ಇದೆ. ಯಾಕಂತೇಳಿದರೆ ಅವರ ಮಗುವನ್ನು ಅವರು ಜ್ಞಾನಸುಧಾದಲ್ಲಿ ನಮ್ಮ ಹಾಸ್ಟೆಲ್ನಲ್ಲಿ ಹಾಕಿ ಈಗ ಅವಳು ಫೈನಲ್ ಇಯರ್ MBBSನಲ್ಲಿದ್ದಾರೆ. ನಾನು ನಿಮಗೆ ಹೇಳೋದು, ಪೇರೆಂಟ್ಸಿಗೆಲ್ಲ ಮಕ್ಕಳಿಗೆ ಹೇಳೋದು, ಆ ಕಾಲಘಟ್ಟದಲ್ಲಿ ಅಷ್ಟು ಕಷ್ಟದಲ್ಲಿದ್ದವ ನಾವು ಇವತ್ತೊಂದು ಜ್ಞಾನಸುಧಾ ಮಾಡಿ ಜ್ಞಾನಸುಧಾದಲ್ಲಿ ವರ್ಷಕ್ಕೆ 12 ಕೋಟಿಯಷ್ಟು ಸಂಬಳ ಕೊಡ್ತಾ ಇದ್ದೇವೆ. ಸರ್ಕಾರಿ ಶಾಲೆಗಳಿಗೂ ನಾವು ಮಾಸ್ಟ್ರನ್ನು ಕೊಡ್ತಾ ಇದ್ದೇವೆ ಅನ್ನೋದು ನಮ್ಮ ಹೆಗ್ಗಳಿಕೆ ಅಲ್ಲ. ಇಂಥ ಶಾಲೆಯಲ್ಲಿ ಎಂಥವರೆಲ್ಲ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ದರಿಂದ ಇಲ್ಲಿರುವ ಶಿಕ್ಷಕರು, ಈ ಊರಿನವರು, ನೀವು ದೇವಸ್ಥಾನ ಕಟ್ಟುವುದಕ್ಕಿಂತ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದೀರಿ. ಸುನಿಲ್ ಕುಮಾರ್ರವರೇ, ನೀವು ಮಾರಿಯಮ್ಮನ ದೇವಸ್ಥಾನ ಕಟ್ಟುವುದರಲ್ಲಿ ಎಷ್ಟು ನಿಮ್ಮ ಶ್ರದ್ಧೆ ಉಂಟಾ ಅಷ್ಟೇ ಶ್ರದ್ಧೆ ಈ ಶಾಲೆಗೆ ಹಾಕಿದ್ದೀರಿ. ದೇವಸ್ಥಾನ ಮತ್ತು ವಿದ್ಯಾಲಯ ಅದು ಬೇರೆ ಬೇರೆ ಅಲ್ಲ, ಎಷ್ಟೋ ಮಂದಿಗೆ ಬದುಕು ಕೊಡುವಂಥದ್ದು. ಈ ಶಾಲೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ನಾವು ಖಂಡಿತ ಇದರ ಜೊತೆ ಇದ್ದೇವೆ. ಇರುವಂಥ 110 ಮಕ್ಕಳು, 114 ಮಕ್ಕಳು 1000 ಮಕ್ಕಳಾಗಲಿ ಅನ್ನೋದು ನಮ್ಮ ಆಶಯ. ಈ ಸಂಸ್ಥೆ ಒಂದಷ್ಟು ಬೆಳೀಲಿ. ವಿನಯ್ ಹೆಗ್ಡೆ ಅವರಂಥವರ ಆಶೀರ್ವಾದದ ಒಂದು ಹಣ ಇಲ್ಲಿ ಬಿದ್ದಿದೆ ಅಂತ ಹೇಳಿದರೆ ಖಂಡಿತ ಈ ಸಂಸ್ಥೆ ಇನ್ನೂ ಒಳ್ಳೆಯದಾಗ್ತದೆ ಅಂತ ಹೇಳಿಕೊಂಡು ಸ್ವಲ್ಪ ಸಮಯ ನಾನು ತೆಗೊಂಡಿದ್ದೇನೆ. ಶಾಲೆ ಅಂದ ಮೇಲೆ ಅದು ನಮ್ಮ ಜೀವಾಳ, ಅದು ನಮ್ಮ ಉಸಿರು. ಈ ಶಾಲೆ ಇನ್ನಷ್ಟು ಎತ್ತರಕ್ಕೆ ಹೋಗಬೇಕು. ಇಲ್ಲಿಯ ಮಕ್ಕಳು ಕೂಡ ದೊಡ್ಡ ದೊಡ್ಡ ಸಂಸ್ಥೆ ಕಟ್ಟುವಷ್ಟು ಬೆಳಿಬೇಕು. ಸುನಿಲ್ ಕುಮಾರ್ರವರು ಇವತ್ತು ಕರ್ನಾಟಕದ BJPಯ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ಆಯ್ಕೆಯಾಗಿದ್ದಾರೆ. ನಾನಂತೂ ಚಪ್ಪಾಳೆ ಹಾಕೋದಿಲ್ಲ. ಮುಂದೆ ಅವರು ಇನ್ನೊಮ್ಮೆ ಮಂತ್ರಿಯಾಗಿ ಬಂದಾಗ ನಮ್ಮ ಚಪ್ಪಾಳೆ ಇದಕ್ಕಿಂತ ಹೆಚ್ಚಿನದು ಇದೆ. ಕಳೆದ ವರ್ಷ ಮಂತ್ರಿ ಆದಾಗ ನನಗೊಂದು ಅವಕಾಶ ಸಿಕ್ಕಿತ್ತು ಅವರ ಅಭಿನಂದನಾ ಭಾಷಣ ಮಾಡುವುದು. ನೆಕ್ಸ್ಟಿಗೆ ಅಭಿನಂದನಾ ಭಾಷಣಕ್ಕೆ ನನ್ನನ್ನೇ ಆಯ್ಕೆ ಮಾಡಿ ಅಂತ ಹೇಳಿಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಯುತ ವಿ ಸುನಿಲ್ ಕುಮಾರ್ ಇವರು ಇಂದು ಮತ್ತು ನಾಳೆ ಈ ವೇದಿಕೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಿಗೆ ಅಧ್ಯಕ್ಷರಾಗಿರುವ ಹಿನ್ನೆಲೆಯಲ್ಲಿ ಅವರ ಸುಂದರವಾದ ನುಡಿಗಳನ್ನು ನಾಳೆ ಮಾತನಾಡ್ತೇನೆ ಅನ್ನುವಂತಹ ವಾಗ್ದಾನವನ್ನು ನೀಡಿರುತ್ತಾರೆ. ಹಾಗಾಗಿ ಅವರ ಅನುಮತಿಯೊಂದಿಗೆ ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸಮಸ್ತ ಗಣ್ಯರಿಗೂ ಕೂಡ ಸ್ಮರಣಿಕೆಯನ್ನು ನೀಡಬೇಕಾಗಿ ಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿಯಾಗಿರುವ ಶ್ರೀಮತಿ ಪ್ರೇಮಾ ಕೆ ಇವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ತುಳುವಿನಲ್ಲಿ ಬಹಳ ಚಂದದ ನುಡಿಗಳನ್ನಾಡಿದಂತಹ ಉದ್ಯಮಿ ಶ್ರೀಯುತ ಶಶಿಧರ್ ಶೆಟ್ಟಿ ಇವರ ಶ್ರೀಮತಿ ಪ್ರಮೀಳಾ ಶಶಿಧರ್ ಶೆಟ್ಟಿ ಅವರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲಂಬಾಡಿ ಪದವಿನ ಹಳೆ ವಿದ್ಯಾರ್ಥಿನಿ ಅನ್ನುವಂತಹ ಪ್ರೀತಿಯ ಬಾಂಧವ್ಯದ ನೆನಪಿಗೋಸ್ಕರ ಅವರಿಗಿವತ್ತು ನೀಡಿರುವಂತಹ ಪ್ರೀತಿಯ ಗುಲಾಬಿ ಹೂವನ್ನು ಶ್ರೀಮತಿಗೆ ತಲುಪಿಸುವುದಾಗಿ ಹೇಳಿರುತ್ತಾರೆ.
ಶ್ರೀಮತಿ ಪ್ರಮೀಳಾ ಇವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರು ನಾಳೆಯ ಕಾರ್ಯಕ್ರಮದಲ್ಲಿ ಈ ಸಂಸ್ಥೆಯ ಸಮಸ್ತರ ಪರವಾಗಿ ಗೌರವವನ್ನು ಸ್ವೀಕರಿಸಲಿದ್ದಾರೆ ಎನ್ನುವ ಮಾತಿನೊಂದಿಗೆ ನೆರೆದಿರುವ ಸಮಸ್ತರಿಗೂ ಧನ್ಯವಾದಗಳನ್ನು ಅರ್ಪಿಸಲಿದ್ದಾರೆ ಶಿಕ್ಷಕಿ ನಮಿತಾ ಇವರು. ವೇದಿಕೆಯ ಮೇಲಿರುವ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಸರ್ವರಿಗೂ ವಂದಿಸುತ್ತಾ, ಪರಿಸ್ಥಿತಿಗೆ ಹೊಂದಿಕೊಂಡು ಹೋಗುವುದು ಬದುಕಲ್ಲ, ಪರಿಸ್ಥಿತಿಯನ್ನು ಬದಲಾಯಿಸಿಕೊಂಡು ಹೋಗುವುದೇ ಬದುಕು ಎಂಬ ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ನೆನೆಯುತ್ತಾ, ನೂತನ ಕಟ್ಟಡ ಲೋಕಾರ್ಪಣಾ ಸಮಾರಂಭದ ಅಧ್ಯಕ್ಷರು ತಮ್ಮ ದತ್ತು ಯೋಜನೆಯಡಿ ಭವ್ಯ ಸುಸಜ್ಜಿತ ಕಟ್ಟಡ ಹಾಗೂ ಮೂಲಸೌಕರ್ಯಗಳನ್ನು ಒದಗಿಸಿದ ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ವಿ ಸುನೀಲ್ ಕುಮಾರ್, ಮಾನ್ಯ ಶಾಸಕರು, ಕಾರ್ಕಳ ವಿಧಾನಸಭಾ ಕ್ಷೇತ್ರ ಹಾಗೂ ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ, ಇವರಿಗೆ ನಮ್ಮ ಶಾಲಾ ಪರವಾಗಿ ಧನ್ಯವಾದಗಳು. ತಮ್ಮ ಹಲವು ಕಾರ್ಯಭಾರಗಳ ನಡುವೆಯೂ ಬಿಡುವು ಮಾಡಿಕೊಂಡು ನಮ್ಮಿ ಶಾಲಾ ನೂತನ ಕಟ್ಟಡ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರಾದ ಶ್ರೀಯುತ ಎಸ್ ಮಧುಬಂಗಾರಪ್ಪ ಇವರಿಗೆ ನಮ್ಮ ಮನದಾಳದ ನಮನಗಳು. ನಿಟ್ಟೆ ಗ್ರಾಮ ಪಂಚಾಯತ್ ಪ್ರಥಮ ಪ್ರಜೆ ಕುಮಾರಿ ಶೋಭಾ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ನಿಟ್ಟೆ, ಮೇಡಮ್ ನಿಮಗಿದು ನಮ್ಮ ಕೃತಜ್ಞತೆಗಳು. ಶಿಕ್ಷಣ ಪ್ರೇಮಿ, ಶಿಕ್ಷಣದ ಬಗ್ಗೆ ಅಪಾರ ಕಾಳಜಿಯುಳ್ಳ ನಮ್ಮಿ ಶಾಲಾ ನೂತನ ಕಟ್ಟಡಕ್ಕೆ ಧನ ಸಹಾಯವನ್ನು ನೀಡಿರುವ ಸರ್, ಇಷ್ಟು ಹೊತ್ತಾದರೂ ಕೂಡ ಅತಿ ಪೇಷನ್ಸಲ್ಲಿ ತುಂಬ ಹೊತ್ತು ಕೂತು ನಮ್ಮನ್ನು ಹರಸಿದಂತಹ ಡಾಕ್ಟರ್ ಸುಧಾಕರ್ ಶೆಟ್ಟಿ, ಅಧ್ಯಕ್ಷರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ ಜ್ಞಾನಸುಧಾ ಕಾರ್ಕಳ, ಇವರಿಗೆ ನಮ್ಮ ಹೃದಯಾಂತರಾಳದ ಕೃತಜ್ಞತೆಗಳು. ತುಳುನಾಡ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಶ್ರಮಿಸುತ್ತಿರುವ ಕೊಡುಗೈ ದಾನಿ ಉದ್ಯಮಿಗಳಾದ ಶ್ರೀಯುತ ಶಶಿಧರ್ ಶೆಟ್ಟಿ, ಇವರಿಗೆ ಶಾಲಾ ಪರವಾಗಿ ನಮ್ಮ ನಮನಗಳು. ಶ್ರೀಯುತ ಗುರುದತ್ MN, ಕಾರ್ಯನಿರ್ವಹಣಾಧಿಕಾರಿಗಳು, ತಾಲೂಕು ಪಂಚಾಯತ್ ಕಾರ್ಕಳ, ಇವರಿಗೂ ಶಾಲಾ ಪರವಾಗಿ ಧನ್ಯವಾದಗಳು. ನಮ್ಮಿ ಕರೆಗೆ ಓಗೊಟ್ಟು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಶ್ರೀನಿವಾಸ ಆಚಾರ್ಯ, ಪ್ರಧಾನ ಅರ್ಚಕರು, ವಿಷ್ಣುಮೂರ್ತಿ ದೇವಸ್ಥಾನ ಹತ್ತೂರು, ಇವರಿಗೆ ಶಾಲಾ ಪರವಾಗಿ ಕೃತಜ್ಞತೆಗಳು. ಉಡುಪಿ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕರಾದ ಅರುಣ್ ಕುಮಾರ್, ಇವರಿಗೂ ಕೂಡ ಶಾಲಾ ಪರವಾಗಿ ಕೃತಜ್ಞತೆಗಳು. ಈ ನೂತನ ಕಟ್ಟಡದಲ್ಲಿ ತನ್ನನ್ನು ಹಗಲಿರುಳು ತೊಡಗಿಸಿಕೊಂಡು ಏನೇ ಸಮಸ್ಯೆಗಳು ಎದುರಾದರೂ ಶಾಂತ ಚಿತ್ತದಿಂದ ನಗುಮೊಗದಿಂದ ಸುಲಲಿತವಾಗಿ ಸಮಸ್ಯೆಗಳನ್ನು ಪರಿಹರಿಸುತ್ತಾ, ಎಲ್ಲರಲ್ಲೂ ಧೈರ್ಯವನ್ನು ತುಂಬುತ್ತಾ, ತನ್ನ ಹೆಚ್ಚಿನ ಸಮಯವನ್ನು ನೂತನ ಕಟ್ಟಡ ಕಾಮಗಾರಿಗೆ ಮೀಸಲಾಗಿರಿಸಿದ ಕಟ್ಟಡ ರಚನಾ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀಯುತ ನವೀನ್ ನಾಯಕ್, ಇವರಿಗೆ ಶಾಲಾ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳು. ನಮ್ಮ ಶಾಲಾ ಕ್ರಿಯಾಶೀಲ SDMC ಅಧ್ಯಕ್ಷರು ಶಾಲೆಯ ಪ್ರತಿಯೊಂದು ಕಾರ್ಯಚಟುವಟಿಕೆಗಳಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದು, ಕಾರ್ಯಕ್ರಮ ಆರಂಭವಾದಾಗಿನಿಂದ ಹಗಲು ಇರುಳೆನ್ನದೆ ಶಾಲೆಗಾಗಿ ದುಡಿಯುತ್ತಿರುವ ಶ್ರೀಯುತ ದಯಾನಂದ್ ನಾಯಕ್, ಇವರಿಗೂ ಶಾಲಾ ಪರವಾಗಿ ಕೃತಜ್ಞತೆಗಳು. ಶಾಲೆಯ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಮ್ಮೊಂದಿಗಿದ್ದು ಸಂಪೂರ್ಣ ಸಹಕಾರವನ್ನಿತ್ತ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಸರ್ವ ಸದಸ್ಯರಿಗೆ ಶಾಲಾ ಪರವಾಗಿ ಕೃತಜ್ಞತೆಗಳು. ಶಿಕ್ಷಕರನ್ನು ಶಕ್ತಿಯ ಅಗಾಧ ಸ್ತಂಭಗಳಂತೆ ನಿಲ್ಲುವಂತೆ ಉತ್ತೇಜಿಸಿ, ತಾಳ್ಮೆಯ ಸಾಕಾರ ಮೂರ್ತಿಯಂತಿರುವ, ಸದಾ ಹಸನ್ಮುಖಿಯಾಗಿರುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಲಾ ಮುಖ್ಯೋಪಾಧ್ಯಾಯಿನಿಯಾದ ಶ್ರೀಮತಿ ಪ್ರೇಮಾ ಕೆ, ಇವರಿಗೆ ನಮ್ಮ ಹೃದಯಾಂತರಾಳದ ಕೃತಜ್ಞತೆಗಳು. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಶಾಲೆಯ ಕಡೆ ಒಂದು ನಿಮಿಷವಾದರೂ, ಒಂದು ಗಳಿಗೆಯಾದರೂ ಬಂದು ಸಮಯಕ್ಕೆ ಸರಿಯಾಗಿ ಯಾವ ಕೆಲಸಗಳನ್ನು ಮಾಡಬೇಕು ಎಂಬ ಸಲಹೆ ಸೂಚನೆಗಳನ್ನು ನೀಡುವ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಸ್ಥಾಪಕಾಧ್ಯಕ್ಷರಾದ ಶ್ರೀಯುತ ಸುರೇಶ್, ಇವರಿಗೂ ಕೂಡ ನಮ್ಮ ಶಾಲಾ ಪರವಾಗಿ ಧನ್ಯವಾದಗಳು. ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿ ನಮ್ಮನ್ನು ಹರಸಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ ಎಲ್ಲ ಹಿರಿಯ ಕಿರಿಯ ಸನ್ಮಾನಿತರಿಗೆ ಶಾಲಾ ಪರವಾಗಿ ಧನ್ಯವಾದಗಳು. ನಮ್ಮ ಕರೆಯೋಲೆಗೆ ಓಗೊಟ್ಟು ಆಗಮಿಸಿದ ಎಲ್ಲ ಅಧಿಕಾರಿ ವರ್ಗ, ಶಿಕ್ಷಕರು ಹಾಗೂ ಮುಖ್ಯ ಶಿಕ್ಷಕರಿಗೆ ಶಾಲಾ ಪರವಾಗಿ ಧನ್ಯವಾದಗಳು. ಈ ಕಟ್ಟಡ ಕಾಮಗಾರಿ ಪೂರ್ಣಗೊಳ್ಳಲು ಸರಕಾರದ ಅನುದಾನದೊಂದಿಗೆ ಕೈ ಜೋಡಿಸಿದ ಎಲ್ಲ ದಾನಿಗಳು ನಮ್ಮ ಹೃದಯಾಂತರಾಳದ ನಮನಗಳು. ಕಾರ್ಯಕ್ರಮವೊಂದು ಯಶಸ್ವಿಯಾಗಬೇಕಾದರೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ.
ಅಂತೆಯೇ ಈ ಕಾರ್ಯಕ್ರಮವನ್ನು ಚಂದಗಾಣಿಸುವಲ್ಲಿ ಹಗಲಿರುಳು ತಮ್ಮನ್ನು ತೊಡಗಿಸಿಕೊಂಡ ಎಲ್ಲ ಹಳೆ ವಿದ್ಯಾರ್ಥಿಗಳು, ಪೋಷಕರು, SDMC ಸರ್ವ ಸದಸ್ಯರು, ಶಿಕ್ಷಕ ಬಂಧುಗಳು, ಅಕ್ಷರ ದಾಸೋಹ ಸಿಬ್ಬಂದಿಗಳು, ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿ, ವಿದ್ಯಾಭಿಮಾನಿಗಳು, ಊರ ಪರವೂರ ಶಿಕ್ಷಣಾಭಿಮಾನಿಗಳು, ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನನ್ನ ಮುದ್ದು ಮಕ್ಕಳು ಎಲ್ಲರಿಗೂ ಮನದಾಳದ ಕೃತಜ್ಞತೆಗಳು. ಕಲ್ಲಂಬಾಡಿ ಪದವು ಶಾಲೆಯ ಕೀರ್ತಿಯನ್ನು ಜಗದ ಉದ್ದಗಲಕ್ಕೆ ಪಸರಿಸಿ ಭಾಷಣಕ್ಕೂ ಸಹಿ, ಹಾಡಿಗೂ ಜೈ, ಕ್ರೀಡೆ ಕಲಿಕೆ ಎಲ್ಲದರಲ್ಲೂ ಎತ್ತಿದ ಕೈ ಎನ್ನುವಂತಿರುವ ನಮ್ಮ ಶಾಲಾ ವಿದ್ಯಾರ್ಥಿ ನಾಯಕಿ ಕುಮಾರಿ ಮನಸ್ವಿ ಕುಲಾಲ್ ಇವರಿಗೆ ನಮ್ಮ ಶಾಲಾ ಪರವಾಗಿ ಕೃತಜ್ಞತೆಗಳು. ಎಲ್ಲಿದೆ ಸ್ವಚ್ಛತೆ ಅಲ್ಲಿದೆ ಆರೋಗ್ಯ ಎಂಬ ಧ್ಯೇಯವಾಕ್ಯದೊಂದಿಗೆ ನಮ್ಮೊಂದಿಗೆ ಸ್ವಚ್ಛತೆಗಾಗಿ 24x7 ಎಂಬಂತೆ ದುಡಿಯುತ್ತಿರುವ ನೀಲಾಧರ್ ಮತ್ತು ಇವರ ತಂಡಕ್ಕೆ ಶಾಲಾ ಪರವಾಗಿ ಕೃತಜ್ಞತೆಗಳು. ಊಟೋಪಚಾರ, ಧ್ವನಿವರ್ಧಕ, ತಾಂತ್ರಿಕ ವ್ಯವಸ್ಥೆ ತಂಡ, ವೇದಿಕೆ ಮತ್ತು ಬೆಳಕಿನ ವ್ಯವಸ್ಥೆ, ಛಾಯಾಚಿತ್ರಗ್ರಾಹಕ ಇವರೆಲ್ಲರನ್ನು ಸ್ಮರಿಸುತ್ತಾ ಇವರಿಗೆ ಶಾಲಾ ಪರವಾಗಿ ಕೃತಜ್ಞತೆಗಳು. ಯಕ್ಷಗಾನ, ಸಂಗೀತ, ನೃತ್ಯ, ಭರತನಾಟ್ಯ ಇವುಗಳಿಗೆ ತರಬೇತು ನೀಡಿ ನಮ್ಮ ಮಕ್ಕಳು ನಿರ್ಭಯವಾಗಿ ಇವುಗಳನ್ನು ತಮ್ಮ ಮುಂದೆ ಪ್ರದರ್ಶಿಸಲು ಸಹಕರಿಸಿದ ಸರ್ವರನ್ನು ನೆನೆಯುತ್ತಾ ಇವರೆಲ್ಲರಿಗೂ ನಮ್ಮ ಮನದಾಳದ ಕೃತಜ್ಞತೆಗಳು. ಈ ಸುಂದರ ಕಟ್ಟಡಕ್ಕೆ ಸೋಲಾರ್ ಅಳವಡಿಕೆಗೆ KREDLನ CSR ಅನುದಾನದಲ್ಲಿ 5 ಲಕ್ಷ ರೂಪಾಯಿಗಳನ್ನು ನೀಡಿದ KPTCL ಇವರಿಗೂ ಕೂಡ ಶಾಲಾ ಪರವಾಗಿ ಅಭಿನಂದನೆಗಳು. ಪೀಠೋಪಕರಣಗಳಿಗೆ 4 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿದ ತಾಲೂಕು ಪಂಚಾಯತ್ ಕಾರ್ಕಳ ಇವರಿಗೂ ಶಾಲಾ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮಗಳನ್ನು ನೇರ ಪ್ರಸಾರ ಮಾಡುವುದರ ಮೂಲಕ ಪ್ರತಿಯೊಬ್ಬರ ಮನೆಗಳನ್ನು ತಲುಪಿಸಲು ಸಹಕರಿಸುತ್ತಿರುವ TV ಮಾಧ್ಯಮ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಹೃದಯಾಂತರಾಳದ ಕೃತಜ್ಞತೆಗಳು. ಆರಕ್ಷಕ ಠಾಣಾಧಿಕಾರಿ ಮತ್ತು ಸಿಬ್ಬಂದಿ ವರ್ಗ ಇವರಿಗೂ ಶಾಲಾ ಪರವಾಗಿ ಧನ್ಯವಾದಗಳು. ಲಕ್ಷದಿಂದ ಸಾವಿರದವರೆಗೆ ತಮ್ಮ ಕೈಲಾದ ಸಹಾಯವನ್ನು ನೀಡಿ ಈ ವಿದ್ಯಾದೇಗುಲಕ್ಕೆ ಸಹಾಯ ನೀಡುತ್ತಿರುವ ಎಲ್ಲ ದಾನಿಗಳಿಗೂ ನಾವು ಆಭಾರಿಯಾಗಿರುತ್ತೇವೆ. ಇವರೆಲ್ಲರನ್ನೂ ನೆನೆಯುತ್ತಾ ಮತ್ತೊಮ್ಮೆ ಇವರಿಗೆ ನಮ್ಮ ಶಾಲಾ ಪರವಾಗಿ ಧನ್ಯವಾದಗಳು. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಶ್ರೀಮತಿ ಸಂಗೀತಾ ಕುಲಾಲ್ ಇವರಿಗೂ ಕೂಡ ನಮ್ಮ ಶಾಲಾ ಪರವಾಗಿ ಕೃತಜ್ಞತೆಗಳು. ಕೊನೆಯದಾಗಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಶ್ರಮಿಸಿದ ಪ್ರತಿಯೊಬ್ಬರನ್ನು ನೆನೆಯುತ್ತಾ ನನ್ನ ಧನ್ಯವಾದಗಳನ್ನು ಪೂರ್ಣಗೊಳಿಸುತ್ತೇನೆ. ವಂದನೆಗಳು. ಕಾರ್ಯಕ್ರಮದಲ್ಲಿ ಚೆಂಡೆ ವಾದನದ ಮೂಲಕ ಸ್ವಾಗತವನ್ನು ಕೋರಿ ಅಂದಗಾಣಿಸಿಕೊಟ್ಟಂತಹ ಆದಿಶಕ್ತಿ ಮಹಾಲಕ್ಷ್ಮಿ ಚೆಂಡೆ ಬಳಗದ ಅಧ್ಯಕ್ಷರು ಕಾರ್ಯಕ್ರಮದ ವೇದಿಕೆಗೆ ಬಂದು ಸನ್ಮಾನ್ಯ ಶಾಸಕರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಆದಿಶಕ್ತಿ ಮಹಾಲಕ್ಷ್ಮಿ ಚೆಂಡೆ ಬಳಗ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎನ್ನುವಂತಹ ಅದ್ಭುತವಾದ ಸಂದೇಶವನ್ನು ಸಾರುವ ಶಿಕ್ಷಣ ಕ್ಷೇತ್ರವಾಗಿ, ಶಿಕ್ಷಣ ಕಾಶಿಯಾಗಿ ಕಲ್ಲಂಬಾಡಿಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯಶಸ್ಸನ್ನು ಕಾಣಲಿ. ಈ ಸೂರಿನಡಿಯಲ್ಲಿ ವಿದ್ಯೆಯನ್ನು ಕಲಿಯುವಂತಹ ವಿದ್ಯಾರ್ಥಿಗಳು ಯಶಸ್ಸಿನ ಮೆಟ್ಟಿಲುಗಳನ್ನು ಹಂತ ಹಂತವಾಗಿ ಏರುತ್ತಾ ಸಾಧನೆಯ ಉತ್ತುಂಗವನ್ನು ಏರುವಂತಾಗಲಿ ಎನ್ನುವಂತಹ ಶುಭ ಹಾರೈಕೆಗಳೊಂದಿಗೆ ನೂತನ ಕಟ್ಟಡದ ಲೋಕಾರ್ಪಣಾ ಸಮಾರಂಭದ ವೇದಿಕೆಯ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸುತ್ತಾ ಮುಂದಿನ ಸಾಂಸ್ಕೃತಿಕ ಕಲರವಕ್ಕಾಗಿ ಯಕ್ಷಗಾನಕ್ಕಾಗಿ ಈ ಸಭಾಯ ವೇದಿಕೆಯನ್ನು ಅನುವು ಮಾಡಿಕೊಡುತ್ತಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ತುಂಬ ಅಚ್ಚುಕಟ್ಟಾಗಿ ಸ್ಪಷ್ಟ ಮಾತುಗಳಿಂದ ಒಳ್ಳೆಯ ನಗುಮೊಗದಿಂದ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದಂತಹ ನಮ್ಮೆಲ್ಲರ ಪ್ರೀತಿಯ ಸಂಗೀತಕ್ಕನಿಗೆ ಕೂಡ ನಮ್ಮ ಕಲ್ಲಂಬಾಡಿ ಪದವಿನ ಸಮಸ್ತ ಜನರ ಪರವಾಗಿ ಪ್ರೀತಿಯ ಗೌರವದ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂಥೇಳಿ ತಮ್ಮಲ್ಲಿ ತಮ್ಮ ಜ್ಞಾನಸುಧ ಕಾಲೇಜಿನಲ್ಲಿ ದೊಡ್ಡ ಕಾರ್ಯಕ್ರಮದ ಜವಾಬ್ದಾರಿ ಇದ್ದರೂ ಕೂಡ ನಮ್ಮ
ಕರೆಗೆ ಅವರು ಹೋಗೊಟ್ಟು ಇವತ್ತು ಅಲ್ಲಿಂದ ಆ ಸಚಿವರ ಒಟ್ಟೊಟ್ಟಿಗೆ ನಮಗೆ ಬಂದು ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಊರ ಸಮಸ್ತರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಕೂಡ ಸಲ್ಲಿಸ್ತಾ ಇದ್ದೇವೆ. वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्मसदाराध्याय गुरुपुत्र परित्रात्रे गुरुपाखण्डखण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि सर्वराजाय गन्धाय सर्वगानश्रवणप्रणयिने गुणवते गणपतये एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि
ತಕಧಿ ತಕತರೆ ಕುಕುಂತನ ಕಿಟ ತಕಧಿ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಭೋಗದಾಪ್ತ ಸುಲಭ ಸುಪುಷ್ಪಗಂಧ ಕಲವ ಭೋಗದಾಪ್ತ ಸುಲಭ ಸುಪುಷ್ಪಗಂಧ ಕಲವ ಕಸ್ತೂರಿ ತಿಲಕ ಮಹಿಮ ಮಮ ಕಾಂತನಂದ ಗೋಪಗಂಧ ಸ್ವಾಗತಂ ಕೃಷ್ಣ ಮುಷ್ಟಿಕಾಸೂರ ಚಾನೂರ ಮಲ್ಲ ಮಲ್ಲ ವಿಶಾರದ ಮಧುಸೂದನ ಮುಷ್ಟಿಕಾಸೂರ ಚಾನೂರ ಮಲ್ಲ ಮಲ್ಲ ವಿಶಾರದ ಭುವನಯ ಪೀಠ ಮರ್ದನ ಕಾಳಿಂಗ ನರ್ತನ ಗೋಕುಲ ರಕ್ಷಣ ಸಕಲ ಸುಲಕ್ಷಣ ದೇವ ಮರ್ದನ ಕಾಳಿಂಗ ನರ್ತನ ಗೋಕುಲ ರಕ್ಷಣ ಸಕಲ ಸುಲಕ್ಷಣ ದೇವ ಶಿಷ್ಟ ಜನಪಾಲ ಸಂಕಲ್ಪ ಕಲ್ಪ ಕಲ್ಪ ಶತಕೋಟಿ ಅಸಮ ಪರಾವ ಧೀರ ಮುನಿ ಜನ ವಿಹಾರ ಮದನ ಸುಕುಮಾರ ದೈತ್ಯ ಸಂಹಾರ ದೇವ ಧೀರ ಮುನಿ ಜನ ವಿಹಾರ ಮದನ ಸುಕುಮಾರ ದೈತ್ಯ ಸಂಹಾರ ದೇವ ಮಧುರ ಮಧುರ ರತಿ ಸಾಹಸ ಸಾಹಸ ಬ್ರಜ ಯುವತಿ ಜನ ಮಾನಸ ಪೂಜಿತ ಮಧುರ ಮಧುರ ರತಿ ಸಾಹಸ ಸಾಹಸ ಬ್ರಜ ಯುವತಿ ಜನ ಮಾನಸ ಪೂಜಿತ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯ
ಲಿಂಗಮೈ ಆವಹಿಂಚರ ಢಮ 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 ಮಣಿ ಡಮರುಕ ಧ್ವನಿ ಸಲಿಪಿ ಚಡದನಿ ಬದಿಲೆಂಚರ ಶ್ರೀವಾಯುಲಿಂಗಮೈ సంచరించర అణువణువున తన తనువున నిలిచి చలనమే కలిగించరా భస్మం చేసే అసురునే అగ్నిలింగమై ప్రవికార వరదై ముంచై జలలింగమై ఘోరా వరమై వసమై ప్రబలమౌ భూలింగమై బలమిడరా జగమే నడిపే పంచభూతలింగేశ్వర కరుణించరా శివ శివ శంకర హర హర శంకర జయ జయ శంకర దిగిరార జయ తాండవ శంకర ప్రకట శుభంకర ప్రళయ భయంకర దిగిరార ಎಲ್ಲರನ್ನ ಮಂತ್ರಮುಗ್ಧವರನ್ನಾಗಿಸುವ ಮೂಲಕ ನರ್ತಿಸಿದಂತಹ ಹಿರಿಯ ಹಾಗೂ ಕಿರಿಯ ವಿಭಾಗದ ಭರತನಾಟ್ಯ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲು ತೂಲೆ ಏತೊಂಜಿ ಪೊರ್ಲು ನಮ್ಮ ಭಾಷೆ ಪನ್ಪಿನ ತುಳು ಪದ್ಯಗ್ ಪದ್ಯ ಪಾಡ್ರೆ ಬರೊಂದೊಲ್ಲೆರು ನಮ್ಮ ಮೂಜಿನೆ ಕ್ಲಾಸ್ದ ಪುಟಾಣಿಲು. ಮೂಡೈ ಬಾನುಡು ಸೂರ್ಯನ ರಂಗ ಡೆನ್ನ ನಡೆನ್ನ ಡೆನ್ನ ನಡೆನ್ನ ಬೆತ್ತಕ್ಕೈ ಕಂಜಿ ಪಕ್ಕಿದ ಸ್ವರ ಡೆನ್ನ ನಡೆನ್ನ ಡೆನ್ನ ನಡೆನ್ನ ಮೆಲ್ಲನೆ ಬಿದುನ ಗಾಳಿದ ರಾಗ ಡೆನ್ನ ನಡೆನ್ನ ಡೆನ್ನ ನಡೆನ್ನ ಸುದೆತ್ತ ಬರಿಟ್ ಗಾಳ ಪಾಠಗ ಡೆನ್ನ ನಡೆನ್ನ ಡೆನ್ನ ನಡೆನ್ನ ಪಚ್ಚೆ ಪಚ್ಚೆದ ತುತ್ತೈ ತೊಡು ಏತೈ ಚಿರ ತುಜುವಲ್ ಪಚ್ಚೆ ಪಚ್ಚೆದ ಮೆತ್ತಡೆನೆ ಪಚ್ಚೆ ದೀವತ್ತು ಬರುವಲ್ ಮೂಲೈಲೆತ್ತಿದ ಮಟ್ಟೆಲು ದಿಂಜಗ ನಮ್ಮ ತುಳುವಪ್ಪೆಗ್ ನಮ್ಮ ತುಳುವಪ್ಪೆ ಬರ್ತಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ತುಳುವಪ್ಪೆ ಬರ್ತಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಕಡಲ್ದ ಬರಿಟ್ ಬಲೆ ಪಡ್ನ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಕೆಸರ್ದ ಕಂಡೋಡು ನೇಜಿ ನಡ್ನ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಕೋರಿದ ಕಟ್ಟೋಡು ಕೋರಿಲಾಗಿನ ಗಡೆನ್ನ ನಡೆನ್ನ ಡೆನ್ನ ನಡೆನ್ನ ಕಮಲದ ಕರೆಟ್ ಏರು ಬುಡ್ನ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಆಟದ ಮೈದಾನೋಡು ಸಂಡೆ ಶುದ್ಧಲಕ್ಕೆ ನೊಂದುಂಡು ಯಕ್ಷಗಾನದ ತೂವರೆನೆ ಜನಜಾತ್ರೆನೆ ಸೇರೊಂದುಂಡು ಅಚ್ಚಿ ಪಂಪಿನ ಕಥೆಗೆ ನೊಂದು ಸಂತಾನಿ ಫಲ್ತರಿ ತಿಂಪಿನ ನೆಂಪು ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ನಾಗಭೈರ ದೇವರನ ಕಾರ್ಣಿಕದ ಮಣ್ಣಗೆ ಹಿರಿಯ ಕುಲು ನಂಬುದಿನ ಸಾರ ಮಾಡಿ ಸತ್ಯಲುಗೆ ತುಳು ಭಾಷೆನು ಬೋರಿಪುಗ ತುಳುವ ಸೀಮೆ ಸುಗಿಪುಗ ಕಡಲ ರಾಜ್ಯದಂಚಿಗ ತುಳು ಭಾಷೆನ ಪಸರಗ ಶುರಾಮ ದೇವರು ಉಂಡು ಮಲ್ತಿನ ತುಳುನಾಡು ಮುಲು ಜನ್ಮ ಪಡೆದಿನ ನಮ್ಮ ಭಾಗ್ಯದ ಬೂಡು ಎತ್ತು ಪಂಡಲ ಮೋಗಿಯಂಗಪ್ಪೆ ಹಿರೇನ ಪೊರ್ಲನು ಸುಗರ್ಯರಪ್ಪೆ ನಮ್ಮ ತುಳುವಪ್ಪೆ ಬರ್ತಿನ ಪೊರ್ಲನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ತುಳುವಪ್ಪೆ ಬರ್ತಿನ ಪೊರ್ಲನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ. ಜಾನಪದ ನೃತ್ಯದ ಮೂಲಕ ನಿಮ್ಮನ್ನೆಲ್ಲ ರಂಜಿಸಿದ 3ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ರಿಮಿಕ್ಸ್ ಡ್ಯಾನ್ಸ್ಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ
ಆತ್ಮಿಕ್ ನವೀನ್ ನಾಯಕ್ ಮತ್ತು ಅಂಶಿಕಾ ನವೀನ್ ನಾಯಕ್ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಈ ಮುದ್ದು ಮಕ್ಕಳ something special to all the Bajis and all the Parjayas. This is Patiala House in it. लौंग दा लिशकारा ओ बेबी तेरा जान से प्यारा ओ बेबी एवें चमका दिल साडा कि दिख गया प्यार ये पटियालवी हो जब से दिल हारा ओ बदला में सारा का सारा ओ बेबी जिवें गबरू दिलदारा ओ बेबी तेरा यार ये पटियालवी यार है पटियालवी पटियाला पैग लगा के नाचूंगा नाचूंगा पटियाला ढोल बजा के कह दूंगा हीरे मेरी जुल्फे तेरी मेरे हाथों की ये लकीरें बुनती हैं ढोंग दा लिशकारा ओ बेबी तेरा जान से प्यारा ओ बेबी एवें चमका दिल साडा कि दिख गया प्यार ये पटियालवी जब से दिल हारा ओ बदला में सारा का सारा ओ बेबी जिवें गबरू दिलदारा ओ बेबी तेरा यार ये पटियालवी What the look, what the grace, tenu hi kala main chase. What the naqsh, what the name, tera ko kaya fair. What the smile, what the style, lutti neendo ki ye vibe. Kabhi soft, kabhi rude, killer tera attitude. तेरे लिए ही तो सिग्नल तोड़ ताड़ के आया दिल्ली वाली गर्लफ्रेंड छोड़ छाड़ के तेरे लिए ही तो सिग्नल तोड़ ताड़ के आया दिल्ली वाली गर्लफ्रेंड छोड़ छाड़ के तेरी आंखों का इशारा मुझे बहुत लगे तू तो मजनू आवारा हो पाएगा बहुत लगे और सस्ते वादे खा के अपनी पॉकेट मनी बचा के आया तेरे लिए वैसे वैसे तोड़ जाड़
ಪದವಿಲೆ ಸುತ್ತವಿಲೆ ಸುತ್ತವಿಲೆ ಗುತ್ತವಿಲೆ ಸುತ್ತವಿಲೆ ಆಧಾರ ದೂರವಿಲೆ ಸೊಗವಿಲೆ ಬರವಿಲೆ ಸೊಗವಿಲೆ ಬರವಿಲೆ ಸೊಗವಿಲೆ ಬರವಿಲೆ ಮರಿ ರೊಮ್ಮ ಕರ ಮರಿ ಮಾರಿ ಮರಿ ಒಚ್ಚ ಸಿಂಗ ಮರಿ ಮಾರಿ ಮರಿ ರೊಮ್ಮ ಕರ ಮರಿ ಮಾರಿ ಮರಿ ಒಚ್ಚ ಸಿಂಗ ಮರಿ ಶಂಕರ ಹರಲಿಂಗ ರೂಪುಡ ಸಂಚಾರ ಜಗತ್ತಿನ ಅವತೋವ ನೀವುರ ಆದಿ ಅಂತ ಮೇದಿನಿ ಕುಲೆದುರ ಅಂಡಮು ನೀವೇ ಪಿಂಡಮು ನೀವೇ ಓ ಆತ್ಮವು ನೀವೇ ಪರಮಾತ್ಮವು ನೀವೇ ಅಖಿಲಾಂಡಂ ಬ್ರಹ್ಮಾಂಡಂ ನೀ ತಾಂಡವಮೇ ಅತಲ ಸುತಲ ಪಾತಾಳಂ ನೀ ಕೀರ್ತನಮೇ ಓಹೋ పగలు రేయి తీరాలకు వారధి నీవే ప్రళయ విలయ గమనాలకు సారథి నీవే సాధు జంగమాది దేవుడా శంభో శంకర హరలింగ రూపుడా గిరీసురాసుత గౌరీ సఖీ అయ్యి నీ తోడుండా శంకా జోలే శంకు పుర్రె నీకు పుదండ రంగులేని నాగమణి మెడలో నా వెలుగుచుండా ఏమీ లేని భైరాగోలే యాచించుచుండా వెన్నెలనే తలపై కొలువై చిందులాడా ఎందుకురా బూడిద నీ నొసట గిరిజనమే నీకు బంధువులైరిరా సిరులున్న మురువవు చిత్రపురా కలిమిలేమి కష్టము సుఖము ఓ నీ తూకములో అంతా ఒకటే అఖిలాండం బ్రహ్మాండం నీ తాండవమే అతల సుతల పాతాళపు సంద్రము నీవే ఓహో ఉండి లేనట్టుండే ఉనికివి నీవే ప్రళయ విలయ కాలాలకు గర్తవు నీవే సాధు జంగమాది దేవుడా హర హర మహాదేవ శంకర బిలువామాల సుగంధాల పూసిన పూల పల్లకి మేళ తలపించేను గమనీయంగా శివుడా నీలీలా సద్గురు వేదం శంభుని నాదం అందాల ఈ సుందర ధామం నింగి నేలకు నిచ్చనలేసే పావన పీఠము ఈ దినమే గానం ప్రణవనాదముగా ఢమరుకమే దిమి దిమి మోగెనురా భూమి నుంచి గంగా దివికే పొంగెనురా నటరాజై శివుడే ఆడెనురా నమ శివాయ సిద్ధనమాయ ఓ సిద్ధనమాయ విశుద్ధనమాయ పంచాక్షరి జప మంత్రమే పరమ శివాయ కైవల్యం కైలాసం నమ శివాయ ఓహో అద్వైతం శివతత్వం సదా శివాయ పూర్ణం పరిపూర్ణం గురు పూర్ణనమాయ సాధు జంగమాది దేవుడా శంభో శంకర హరలింగ రూపుడా సంచార జగతిన అవతోవ నీవురా ఆది అంత మేదిని కులేదురా అండము నీవే పిండము నీవే ఓ ఆత్మవు నీవే పరమాత్మవు నీవే అఖిలాండం బ్రహ్మాండం నీ తాండవమే అతల సుతల పాతాళం నీ కీర్తనమే ఓహో పగలు రేయి తీరాలకు వారధి నీవే ప్రళయ విలయ గమనాల
ಸುಂದರ ನೃತ್ಯವನ್ನು ಪ್ರದರ್ಶಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ದೇಶ 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 ಇದು ನಮ್ಮ ಭಾರತ ದೇಶ, ವೇಷ ವೇಷ ಈ ಜಾತಿಗಳೆಲ್ಲ ವೇಷ, ಈ ದೇಶಕ್ಕಾಗಿ ಪ್ರಾಣ ಕೊಡ್ತೀನೋ, ಈ ದೇಶದಲ್ಲೇ ಮತ್ತೆ ಹುಡ್ತೀನೋ. ನಾವು ಗರ್ವದಿಂದ ಹೇಳುವೆವು ನಮ್ಮ ಭಾರತಕ್ಕೆ ಜೈ, ನಾವು ಗರ್ವದಿಂದ ಬೀಗುವೆವು ನಮ್ಮ ಭಾರತಕ್ಕೆ ಜೈ. ದೇಶ ದೇಶ ಇದು ನಮ್ಮ ಭಾರತ ದೇಶ, ವೇಷ ವೇಷ ಈ ಜಾತಿಗಳೆಲ್ಲ ವೇಷ, ಈ ದೇಶಕ್ಕಾಗಿ ಪ್ರಾಣ ಕೊಡ್ತೀನೋ, ಈ ದೇಶದಲ್ಲೇ ಮತ್ತೆ ಹುಡ್ತೀನೋ. ಜಾತಿ ವಿಷಯ ಓಡಿಸೋ ಭಾರತಕ್ಕೆ ಜೈ, ಪ್ರೀತಿ ಮಮತೆ ಉಳಿಸೋ ಭಾರತಕ್ಕೆ ಜೈ. ಭೂಮಿ ನಮ್ಮ ಈ ನಸೆ ನಮ್ಮ ಉಸಿರು, ಈ ಗಾಳಿ ನಮ್ಮ ಲಾಡಿ ಹರಿಯುತ್ತದೆ ಎಷ್ಟು ಖುಷಿಯು. ನಾವು ಗರ್ವದಿಂದ ಹೇಳುವೆವು ನಮ್ಮ ಭಾರತಕ್ಕೆ ಜೈ, ನಾವು ಗರ್ವದಿಂದ ಬೀಗುವೆವು ನಮ್ಮ ಭಾರತಕ್ಕೆ ಜೈ. ದೇಶ ದೇಶ ಇದು ನಮ್ಮ ಭಾರತ ದೇಶ, ವೇಷ ವೇಷ ಈ ಜಾತಿಗಳೆಲ್ಲ ವೇಷ, ಈ ದೇಶಕ್ಕಾಗಿ ಪ್ರಾಣ ಕೊಡ್ತೀನೋ, ಈ ದೇಶದಲ್ಲೇ ಮತ್ತೆ ಹುಡ್ತೀನೋ. ಭಾರತ ಭೂಮಿ ನಂಗೆ ಕೊಟ್ಟ ದೇವರಿಗೆ ಜೈ, ಸ್ವಾತಂತ್ರ್ಯನ ತಂದ್ಕೊಟ್ಟ ಗಾಂಧೀಜಿಗೂ ಜೈ. ಈ ನಮ್ಮ ಪುಣ್ಯ ಈ ನೆಲವೇ ಎಷ್ಟು ಶ್ರೇಷ್ಠ, ಇದು ಅಲ್ಲಿ ನಮ್ಮ ಲಾಡಿ ಹರಿಯುತ್ತಿದೆ ಎಷ್ಟು ಖುಷಿಯು. ನಾವು ಗರ್ವದಿಂದ ಹೇಳುವೆವು ನಮ್ಮ ಭಾರತಕ್ಕೆ ಜೈ, ನಾವು ಗರ್ವದಿಂದ ಬೀಗುವೆವು ನಮ್ಮ ಭಾರತಕ್ಕೆ ಜೈ. ದೇಶ ದೇಶ ಇದು ನಮ್ಮ ಭಾರತ ದೇಶ, ವೇಷ ವೇಷ ಈ ಜಾತಿಗಳೆಲ್ಲ ವೇಷ, ಈ ದೇಶಕ್ಕಾಗಿ ಪ್ರಾಣ ಕೊಡ್ತೀನೋ, ಈ ದೇಶದಲ್ಲೇ ಮತ್ತೆ ಹುಡ್ತೀನೋ. ನಾವು ಗರ್ವದಿಂದ ಹೇಳುವೆವು ನಮ್ಮ ಭಾರತಕ್ಕೆ ಜೈ, ನಾವು ಗರ್ವದಿಂದ ಬೀಗುವೆವು ನಮ್ಮ ಭಾರತಕ್ಕೆ ಜೈ, ಭಾರತಕ್ಕೆ ಜೈ, ನಮ್ಮ ಭಾರತಕ್ಕೆ ಜೈ. ಎಲ್ಲೋ ಜಿನುಜಿನುಗೋ ನೀರು ಎಲ್ಲೋ ಸಾಗರವ ಸೇರಿ ಎಂಬ ಸಿನಿಮಾ ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ನಮ್ಮ 3ನೇ ತರಗತಿಯ ಮುದ್ದು ಮಕ್ಕಳು.
ಧನ್ಯವಾದಗಳು. I am Indian and I am proud of it. Indian life is mythologically rich and powerful. आजा आजा जिंद शामी आने के तले, आजा जरी वाले नीले आसमाने के तले. आजा आजा जिंद शामी आने के तले, आजा जरी वाले नीले आसमाने के तले. सच्ची मैंने जान गवाई है, नच नच कोयलों पे रात बिताई है. अखियों की नींद मैंने फूकों से उड़ा दी, गिन गिन तारे मैंने उंगली जलाई है. आजा आजा जिंदे शामी आने के तले, आजा सारी तारे नीले आसमान के तले. ಧನ್ಯವಾದಗಳು ವಿದ್ಯಾರ್ಥಿಗಳಿಗೆ. ನೃತ್ಯ, ಹಾಡುಗಾರಿಕೆ, ಮಾತುಗಾರಿಕೆ, ವೇಷಭೂಷಣಗಳನ್ನೊಳಗೊಂಡ ಒಂದು ಸಾಂಪ್ರದಾಯಿಕ ಸ್ವತಂತ್ರವಾದ ಶಾಸ್ತ್ರೀಯ ಕಲೆಯೇ ಯಕ್ಷಗಾನ. ಕರಾವಳಿ ಜಿಲ್ಲೆಗಳಲ್ಲಿ ಮನಮಾತಾದ ಈ ಯಕ್ಷಗಾನವು ಕರ್ನಾಟಕದ ಸಾಂಪ್ರದಾಯಿಕ ಕಲಾ ಪ್ರಕಾರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು. ಇದೀಗ ಶಾಲಾ ವಿದ್ಯಾರ್ಥಿನಿಯರಿಂದ ಯಕ್ಷಗಾನ ಪ್ರಸಂಗ ಮಹಿಷಮರ್ದಿನಿ ನಿಮ್ಮ ಮುಂದೆ. ಪಾತ್ರ ಪರಿಚಯವನ್ನು ಮಾಡಿಕೊಡಲಿದ್ದಾರೆ ಶಿಕ್ಷಕರಾದ ಗುಲಾಬಿ ಮತ್ತು ಆಶಾ. ತನ್ನ ವಿಶಿಷ್ಟವಾದ ವೇಷಭೂಷಣ, ಕುಣಿಯುವ ಶೈಲಿಯ ಮೂಲಕ ಎಲ್ಲ ಕಲಾ ಪ್ರೇಮಿಗಳನ್ನು ತನ್ನೆಡೆಗೆ ಸೂಜಿಗಲ್ಲಿನಂತೆ ಆಕರ್ಷಿಸುವ ಪ್ರಮುಖ ಕಲಾ ಪ್ರಕಾರಗಳಲ್ಲಿ ಒಂದಾಗಿದೆ. ಈ ದಿನ ನಮ್ಮ ವೇದಿಕೆಯಲ್ಲಿ ಯಕ್ಷಗುರು ಶ್ರೀ ಮಹೇಶ್ ಹಾಗೂ ಭಾಗವತರಾದ ಶ್ರೀ ಮೋಹನ್ ಕಲಂಬಾಡಿ ಪದವು ಇವರ ಸಂಯೋಜನೆಯಲ್ಲಿ ನಮ್ಮ ಶಾಲಾ ಮಕ್ಕಳಿಂದ ಯಕ್ಷಗಾನ ದುಷ್ಟ ಸಂಹಾರಿ ಶಿಷ್ಟ ರಕ್ಷಕಿಯಾದ ಮಹಿಷಮರ್ದಿನಿ ಎಂಬ ಕಥಾಭಾಗವನ್ನು ಆಡಿ ತೋರಿಸಲಿರುವರು. ಭಾಗವತರು ಮೋಹನ್ ಕಲಂಬಾಡಿ ಪದವು, ಚೆಂಡೆ ಪವನ್ ರಾಜ್ ಕಲ್ಲೂರಾಯ, ಮದ್ದಳೆ ವಿಘ್ನೇಶ್ ರೈ, ಚಕ್ರತಾಳ ಜಯರಾಮ್ ಕುಕ್ಕಾಜೆ. ಪಾತ್ರ ಪರಿಚಯ: ದೇವಿಯ ಪಾತ್ರದಲ್ಲಿ ಸ್ನೇಹ 8ನೇ ತರಗತಿ, ಮಾಲಿನಿಯ ಪಾತ್ರದಲ್ಲಿ ಮನಸ್ವಿ 7ನೇ ತರಗತಿ, ವಿದ್ಯುನ್ಮಾಲಿನಿಯ ಪಾತ್ರದಲ್ಲಿ ದಿಶಾ 8ನೇ ತರಗತಿ, ಮಹಿಷಾಸುರನ ಪಾತ್ರದಲ್ಲಿ ಸಹನಾ 8ನೇ ತರಗತಿ, ದೇವೇಂದ್ರನ ಪಾತ್ರದಲ್ಲಿ ಶ್ರೀಶ 6ನೇ ತರಗತಿ, ಬ್ರಹ್ಮನ ಪಾತ್ರದಲ್ಲಿ ನಿರೀಕ್ಷಾ 6ನೇ ತರಗತಿ, ವಿಷ್ಣುವಿನ ಪಾತ್ರದಲ್ಲಿ
ಕಾನಿಕ 6ನೇ ತರಗತಿ. ಮಹೇಶ್ವರನ ಪಾತ್ರದಲ್ಲಿ ಸ್ವೀಕೃತಿ 4ನೇ ತರಗತಿ. ಅಗ್ನಿಯ ಪಾತ್ರದಲ್ಲಿ ಸನ್ವಿತ್ 6ನೇ ತರಗತಿ. ವರುಣನ ಪಾತ್ರದಲ್ಲಿ ಪ್ರತೀಕ್ 5ನೇ ತರಗತಿ. ಕುಬೇರನ ಪಾತ್ರದಲ್ಲಿ ಪ್ರಣೀತಾ ಆಚಾರ್ಯ 4ನೇ ತರಗತಿ. ಸುಪರ್ಶಕನ ಪಾತ್ರದಲ್ಲಿ ಅನುಷ್ 7ನೇ ತರಗತಿ. ಶಂಕಾಸುರನ ಪಾತ್ರದಲ್ಲಿ ಸಿಯಾ 7ನೇ ತರಗತಿ. ದುರ್ಗಾಸುರನ ಪಾತ್ರದಲ್ಲಿ ಶ್ರವಣ್ 6ನೇ ತರಗತಿ. ಚಾಮಾಸುರನ ಪಾತ್ರದಲ್ಲಿ ಸ್ವಸ್ತಿಕ್ 6ನೇ ತರಗತಿ. ಯಕ್ಷನ ಪಾತ್ರದಲ್ಲಿ ಭವಿಷ್ 6ನೇ ತರಗತಿ. ಮಾಲಿನಿಯ ದೂತನ ಪಾತ್ರದಲ್ಲಿ ಯಶಸ್ 6ನೇ ತರಗತಿ. ದಿತಿದೂತನ ಪಾತ್ರದಲ್ಲಿ ವಿಶಾಂತ್ 7ನೇ ತರಗತಿ. ದ್ವಿತೀಯ ಪಾತ್ರದಲ್ಲಿ ನಿಧಿ 7ನೇ ತರಗತಿ. ದಿಬ್ಬಣಿಗರ ಪಾತ್ರದಲ್ಲಿ ಪ್ರತ್ವಿಕ್ 4ನೇ ತರಗತಿ. ಸಂಜನ್ 4ನೇ ತರಗತಿ. ಅಭಿಲಾಷ್ 4ನೇ ತರಗತಿ. ವಂಶಿಕ್ 4ನೇ ತರಗತಿ. ಹಿತೇಶ್ 5ನೇ ತರಗತಿ. ಪುರೋಹಿತನ ಪಾತ್ರದಲ್ಲಿ ಧನ್ವಿತ್ 7ನೇ ತರಗತಿ. ಪುರೋಹಿತನ ಹೆಂಡತಿಯ ಪಾತ್ರದಲ್ಲಿ ಅಶ್ವಿತ್ 4ನೇ ತರಗತಿ. ಇದೀಗ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಯಕ್ಷಗಾನ ನಡೆಯಲಿದೆ. ವೀಕ್ಷಿಸಿ. ಮಹಿಷಾಮರ್ದಿನಿ ಯಕ್ಷಗಾನಂ ಗೆಲ್ಗೆ ಯಕ್ಷಗಾನಂ ವಿಶ್ವಗಾನಂ.